ಶುಭೋದಯಗಳು ವಿದ್ಯಾರ್ಥಿಗಳೇ. ನಾವು ಹಿಂದಿನ ಅವಧಿಯಲ್ಲಿ ಕುಮಾರವ್ಯಾಸರಾದ ಕರ್ನಾಟಕ ಭಾರತ ಕಥಾ ಮುಂಚೆ ಇದರಿಂದ ಆಯ್ದುಕೊಳ್ಳಲಾದಂತಹ ಇನ್ನು ಹುಟ್ಟದ ಇರಲಿ ದಾರಿಯೆಲ್ಲವನ್ನು ಈ ಭಾಗದ ಬಹಳಷ್ಟು ಮುಗಿಸಿದ್ದಾಗಿತ್ತು. ಕುಮಾರವ್ಯಾಸ ದ್ರೌಪದಿಯ ಚಿತ್ರಣಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾನೆ. ಅದರೊಂದಿಗೆ ಇತರ ಸ್ತ್ರೀಯರ ಸ್ಥಿತಿಗತಿಗಳನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಬಿಡ್ತಾರೆ. ಸರಿ, ನಾವು ಕಳೆದ ಅವಧಿಯಲ್ಲಿ ದ್ರೌಪದಿ ಭೀಮಸೇನರೊಂದಿಗೆ ಮಾತಾಡುವಂತಹದ್ದನ್ನು ನೋಡಿದ್ವೆ, ತನ್ನ ಕಷ್ಟವನ್ನು ಹೇಳಿಕೊಂಡಿದ್ದನ್ನು ನೋಡಿದ್ವೆ. ಆ ಕಷ್ಟಕ್ಕೆ ಪರಿಹಾರ ಭೀಮಸೇನ ಕೊಡೋದಿಲ್ಲ ಅನ್ನುವಂತಹದ್ದನ್ನು ನೋಡಿದ್ವೆ. ಅದಾದ ನಂತರ ದ್ರೌಪದಿ ಭೀಮಸೇನನನ್ನು ಕೆರಳಿಸುವಂತಹ ಒಂದು ಪ್ರಯತ್ನದಲ್ಲಿ ಇದ್ದಾಳೆ. ಕೆರಳಿಸುವ ಅನ್ನುವಂಥ ಒಂದು ಶಬ್ದ ಬಳಸಿದರೆ, ಇನ್ನೊಂದು ಶಬ್ದ ಭೀಮಸೇನನಿಗೆ ಮನಸ್ಸಿಗೆ ನಾಟುವಂತೆ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ ದ್ರೌಪದಿ. ಆ ಪ್ರಯತ್ನದಲ್ಲಿ ಮೊದಲಿಗೆ ಹೇಳಿದರು, ನನಗಾದಂತಹ 3 ನೋವುಗಳು, ಘಟನೆಗಳು, ಅಪಮಾನಗಳು, ಅದನ್ನು 12ನೆಯ ಪದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾಯಿತು. ಆಕೆ ಹೇಳಿದ್ರು, ಹಿಂದೆ ಕೌರವರ ಆಸ್ಥಾನದಲ್ಲಿ ಅಥವಾ ದುರ್ಯೋಧನನ ಆಸ್ಥಾನದಲ್ಲಿ ನನ್ನ ಕೂದಲನ್ನು ಹಿಡಿದುಕೊಂಡು ಬಂದು ಅಪಮಾನ ಮಾಡುವಂತಹ ಒಂದು ಘಟನೆ. ಎರಡನೇದಾಗಿ ಅರಣ್ಯವಾಸದಲ್ಲಿರುವಾಗೆ ಜಯದ್ರಥ ಅಥವಾ ಸೈಂಧವ ಈತನ ಒಂದು ಅಪಮಾನವನ್ನು, ಇದು ನನ್ನನ್ನು ಕದ್ದೊಯ್ದಂತಹ ಒಂದು ಸನ್ನಿವೇಶವನ್ನು ಹೇಳಿದ್ದು. ಮೂರನೆಯದಾಗಿ ಇಲ್ಲೇ ಇದ್ದಂತಹ ಕೀಚಕನ ಒಂದು ಉಪಟಳವನ್ನು ತೋರಿಸಿಕೊಡ್ತಾ ಬಂದು, ಈ 3 ಸಾಕು ನನಗೆ ಇಷ್ಟು ಅಪಮಾನ ಹೆಚ್ಚಾಯಿತು. ನೀವಂತೂ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡೋದಿಲ್ಲ, ಯಾವುದಕ್ಕೂ ನನ್ನ ಮಾತನ್ನು ಕೇಳೋದಿಲ್ಲ. ಪತಿಯಾದಂತಹ ನೀವುಗಳು, ಪತಿಯರು ಆಗಿರುವಂತಹ ನೀವುಗಳು ಒಬ್ಬ ಪತ್ನಿಯನ್ನು ಆಡಲಿಕ್ಕಾಗುವುದಿಲ್ಲ. ಹೀಗಿರೋ ಕಾಲಕ್ಕೆ ನಾನು ದೇಹತ್ಯಾಗ ಮಾಡ್ತೇನೆ ಎನ್ನುವಂಥದ್ದನ್ನು ಮತ್ತೆ ಪರೋಕ್ಷವಾಗಿ ಹೇಳ್ತಾಳೆ. ಆ ಮಾತು ನೋಡಿ, ಈ ಬಾರಿಯ 3 ಬಾರಿಯೇ ಬಂದ ಹೆಣ್ಣದೇ ಸಾಕೆ ಅಂತ ಹೊಸವಳೆಗಳು ನಿಮ್ಮುಖಿ. ಹೀಗೆ ಕುಮಾರವ್ಯಾಸ ಈ ರೀತಿಯಲ್ಲಿ ತಿಳಿಸಿಕೊಡ್ತಾನೆ. ಇದಾದ ನಂತರ ದ್ರೌಪದಿ ಇನ್ನಷ್ಟು ಮಾತುಗಳನ್ನಾಟ ಭೀಮಸೇನನ ಮನಸ್ಸಿಗೆ ನಾಟು ಹಾಗೆ ಮತ್ತು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. 13ನೆಯ ಪದ್ಯದಲ್ಲಿ ದ್ರೌಪದಿ ಭೀಮಸೇನನ ಮತ್ತೆ 5 ಪಾಂಡವರ ಪರಾಕ್ರಮವನ್ನು ಎಚ್ಚರಿಸ್ತಾಳೆ. ಎಂತೆಂಥವರು ನೀವು ಹೇಗಿದ್ದೀರಿ, ಹೀಗಾಗಿದ್ದೀರಿ ನೋಡಿ ಅನ್ನುವಂತೆ ಎಚ್ಚರಿಸುವಂತಹ ಒಂದು ಕಾರ್ಯ ಇದೆ. ಅಂತಾಳೆ, ಕಾಲಯಮ ಕೆರಳಿದೊಡೆ ಮುನಿವ ಹೆಚ್ಚಾಳುತನದವರ ಎನ್ನ ಒಬ್ಬಳನ್ನಾಳಿದೆ. ಕಾಲಯಮ ಕೆರಳಿದೊಡೆ, ಕಾಲಯಮ, ಕಾಲ ಯಮ ಹೇಳುವುದೇ ಅರ್ಥ. ಕಾಲ ಅಂತಂದ್ರೆ ಈಗಿನ ಸಮಯ ಅಂದ್ಕೊಂಡ್ರೆ, ಕಾಲ ಅನ್ನೋ ಒಂದು ಅರ್ಥದಲ್ಲಿ ಸಮಯ ಇದೆ, ಆದರೆ ಕಾಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಯಮ ಅಂತಾನೇ ಇದೆ. ಯಮ ವ್ಯಕ್ತಿಗಳ ಪ್ರಾಣವನ್ನು ಹರಣ ಮಾಡುವಂತಹ, ಪ್ರಾಣವನ್ನು ತಗೊಂಡು ಹೋಗುವಂತಹ ವ್ಯಕ್ತಿ ಯಮ. ಇವೆರಡೂ ಒಂದೇ. ಕಾಲ ಯಮ ಯಾರನ್ನಾದರೂ ಯಾರ್ದಾದ್ರೂ ಪ್ರಾಣವನ್ನು ತಗೊಂಡು
ಸಿಟ್ಟಿನಿಂದ ಇವತ್ತು ಇವನು ಪ್ರಾಣ ತಗೊಂಡು ಬರ್ತೇನೆ, ಹಿಂಗೆ ಇಷ್ಟು ವರ್ಷಗಳಲ್ಲಿ ಇಷ್ಟೆಲ್ಲ ತೊಂದರೆ ಮಾಡಿದ್ದಾನೆ ಅಂತೇಳಿ ಸಿಟ್ಟಿನಿಂದ ಬಂದ್ರೆ ಮುರಿವ ಎಚ್ಚಾಳುತ್ತನವ. ಹಾಗೇನಾದರೂ ಬಂದಂತಹ ಯಮನನ್ನ ನೀವು ತಡಿಬಲ್ಲಿರಿ, ಮುರಿವ ಎಚ್ಚಾಳುತ್ತನ. ಹೇಗಿದೆ ನೋಡಿ, ಯಮ ಬಂದ್ಬಿಟ್ಟು ಯಾರನ್ನಾದರೂ ತಗೊಂಡೋಗ್ಬೇಕು ಅಂತ ಬಂದ್ರೆ ತಗೊಂಡು ಹೋಗುವ ಸಂದರ್ಭದಲ್ಲಿ ಅವನನ್ನ ನೀವು ತಡಿಬಹುದು. ಹೆಚ್ಚಾಳುತನ, ಜಾಣ್ಮೆ. ಹೆಚ್ಚಾಳುತನ ಅಂತಂದ್ರೆ ಒಂದು ಅರ್ಥದಲ್ಲಿ ವೈವಿಧ್ಯ ಅಂತ ಬರ್ತದೆ. ಇಲ್ಲಿ ನಾವು ಅದಕ್ಕೆ ಇನ್ನೊಂದು ಅರ್ಥ ಇದೆ, ಜಾಣ್ಮೆ. ಯಮನನ್ನು ತಡೆದು ಅಥವಾ ಅವನನ್ನು ಸೋಲಿಸಿ ಹಿಂದಕ್ಕೆ ಕಳಿಸುವಂತಹ ಸಾಮರ್ಥ್ಯ ನಿಮಗಿದೆ. ಅಂತಹ ಒಂದು ಎಲ್ಲ ಎನ್ನ ಒಬ್ಬಳನ್ನಾಳಿರಿ ಪಾಪಿಗಳಿರ. ಅಥವಾ ಬಂದ ಯಮನನ್ನೂ ತಡೆದು ಅವನನ್ನು ಹಿಂದಕ್ಕೆ ಕಳಿಸುವ ಸಾಮರ್ಥ್ಯ ನಿಮಗಿದೆ. ಆ ಸಾಮರ್ಥ್ಯ ಇದ್ದಂತಹ ನೀವುಗಳು ನನ್ನ ಒಬ್ಬಳ ಸಂಕಟವನ್ನು ಪರಿಹರಿಸಲಿಕ್ಕಾಗಲಿಲ್ಲ ನಿಮಗೆ, ಪಾಪಿಗಳ ಅಂತ ಬೈತಾರೆ. ಹಾಗೆ ಯಾಕೆ ಮಾಡಿದ್ದೀರಿ ಗೊತ್ತಾ? ನೀವೇ ಹೇಳಿದಿರಲ್ಲ, ಅಪಕೀರ್ತಿಗಳುಕಿ ಅಂದು. ಅಪಕೀರ್ತಿ, ನಿಮಗೆ ಅಪಕೀರ್ತಿ ಬರ್ತದೆ ಅಂತ ಹೇಳಿ. ಅಪಕೀರ್ತಿಗೆ ಅಂದರೆ ದ್ರೌಪದಿ ಇಷ್ಟೆಲ್ಲ ನೋವಾದದ್ದು ಏನು? ಕೌರವರ ಸಭೆಯಲ್ಲಿ ದ್ರೌಪದಿಗೆ ಅಪಮಾನ ಮಾಡ್ತಾ ಇರ್ತಾರೆ. 5 ಪಾಂಡವರು ನಿಂತುಕೊಂಡು ನೋಡುವಂತೆ ಇತ್ತು. ಯಾರು ವಿರೋಧಿಸಲಿಲ್ಲ. ಯಾಕೆ? ಈಗ ನಾವು ಸೇವಕರಾಗಿದ್ದೇವೆ ಅಂತ ಹೇಳಿ. ವಿರೋಧಿಸಿದರೆ ಜನರು ಮಾತಾಡಿಕೊಳ್ತಾರೆ, ಅಪಕೀರ್ತಿ ಬರ್ತದೆ. ಹಾಗೆ ಸೇವಕರಾದಂತಹ ಪಾಂಡವರು ಹೇಳಿಕೆ ಮಾಡಿದರು ಅನ್ನುವಂತೆ ನಮಗೆ ಅಥವಾ ಪಾಂಡವರಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ನನ್ನ ಕಷ್ಟ ನಿಮಗೆ ದೊಡ್ಡದಾಗಲಿಲ್ಲ, ನಿಮಗೆ ಅಪಕೀರ್ತಿ ಬರ್ತದೆ ಅಂತ ಹೇಳಿ ಆವಾಗ ತಡೆಯಲಿಲ್ಲ. ಅರಣ್ಯವಾಸದಲ್ಲಿ ಸೈಂಧವನನ್ನು ತಡೆಯಲಿಲ್ಲ. ಈಗ ಕೀಚಕನ ವಿಚಾರಕ್ಕೆ ಬಂದಿದ್ದೇನೆ. ಕೀಚಕನ ವಿಷಯದಲ್ಲಿ ಇಷ್ಟೆಲ್ಲ ಹೇಳಿದಾಗಲೂ ಕೂಡ ನೀವುಗಳು ಅಣ್ಣನ ಮಾತು ಕೇಳಬೇಕು, ಅಣ್ಣನಿಗೆ ಹೇಳು, ನಮಗೆ ನಾವೀಗ ಅಜ್ಞಾತವಾಸದಲ್ಲಿದ್ದೇವೆ, ಯುದ್ಧಕ್ಕಾದರೆ ನಾವು ರೆಡಿ, ಏನೆಲ್ಲ ಹೇಳ್ತಾ ಬರ್ತೀರಲ್ಲ, ಇದೆಲ್ಲ ಯಾಕೆ ಮಾಡ್ತೀನಿ? ಅಪಕೀರ್ತಿ ಬರುತ್ತೆ ಅಂತ ಭಯ ನಿಮಗೆ. ನಿಮಗೊಂದು ಕೀರ್ತಿ ಬೇಕಾಗಿದೆ, ನನ್ನಂತವರಿಗೆ ಕೀರ್ತಿ ಬೇಡವೇ? ಅಪಕೀರ್ತಿಗ ಆಳುತ್ತೀರಲ್, ಅದಕ್ಕೋಸ್ಕರ ನೀವು ಕೀರ್ತಿ ಮಾಡಿದ್ದೀರಿ. ಅದಕ್ಕೆ ಬೈತಾಳ ಬರ್ತೇನೆ. ತೋಳ ಹೊರೆ ನಿಮಗೆ, ತೋಳ ಹೊರೆ, ತೋಳು ಭುಜ, ಹೊರೆ ಭುಜಬಲ. ಮಹಾಪರಾಕ್ರಮಗಳನ್ನು ಕರೆಸಿಕೊಳ್ತೀರಲ್ಲ, ಯಾಕೆ ನನಗೆ ಬಂದು ಕೆಲಸಕ್ಕೆ ಬಾರದೇ ಇರುವಂತಹ ಪರಾಕ್ರಮ ತಗೊಂಡು ಏನ್ ಮಾಡ್ತೀವಿ? ಇಂತಹದಕ್ಕೆ ಸಿಕ್ಕಿ ಹಾಕಿಕೊಂಡು ಅಪಕೀರ್ತಿ ಬರ್ತದೆ ಅಂತ ಏನೂ ಮಾಡಲಾರ್ದಂಗೆ ಇಟ್ಬಿಟ್ರೆ ನೀವು ಪರಾಕ್ರಮಿಗಳಾದರೂ ಒಂದೇ, ಹೇಳಿಗಳಾದರೂ ಒಂದೇ. ತೋಳ ಬಲ ನಿಮಗೆ, ನಿಮ್ಮಂಥವರಿಗೆ ಪರಾಕ್ರಮ ಯಾಕೆ ಬೇಕು? ಇಲ್ಲ ಅಂತಾಳೆ ಅರ್ಥ. ಮತ್ತೆ ಮುಂದೆ ಅಂತಾಳೆ, ನಿಮಗೇಕೆ ಭೂಮಿಪಾಲ, ಭೂಮಿಪಾಲ, ಭೂಮಿ ಭೂಮಂಡಲ, ಪಾಲ ಅಂದ್ರೆ ಪಾಲನೆ ಮಾಡುವುದು, ಅಂತಹ ಒಂದು ಭಾಗ್ಯ. ಅಂದ್ರೆ ಅರ್ಥ ಏನು? ರಾಜರು ಅಂತ. ಭೂಮಿ ಪಾಲನೆ ಮಾಡುವಂಥವ್ರು ಯಾರು? ರಾಜರು. ರಾಜರ ವಂಶ ಹೇಗೆ ನಿಮಗೆ? ಅದು ಬೇಡ. ರಾಜರು ಏನು ಮಾಡಬೇಕು? ಜನರ ಕಷ್ಟಗಳಿಗೆ ಪರಿಹಾರ ಕೊಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು, ಅನ್ಯಾಯ ಮಾಡಿದವರಿಗೆ ನ್ಯಾಯ ಮಾಡುವುದಕ್ಕೆ ಪ್ರೇರೇಪಿಸಬೇಕು. ನ್ಯಾಯ ಮಾಡಲಿಕ್ಕೆ ನ್ಯಾಯ ಅವರು ಮಾಡದೇ ಇದ್ದರೆ ಅವರಿಗೆ ಶಿಕ್ಷೆ ಕೊಡುವಂತಹ ಕಾರ್ಯಗಳು. ಅದರಲ್ಲಿ ನೀವೇನು ಮಾಡಲಿಲ್ಲ. ಭೂಮಿಪಾಲ ವಂಶದೋಡು ಉದಿಸಲಿಕ್ಕೆ ರಾಜವಂಶದಲ್ಲಿ ಯಾಕೆ ಉದಿಸ್ತೀರಿ? ಯಾಕೆ ಹುಟ್ಟಬೇಕೆ ನಿಮ್ಮಂಥವರು, ಕೆಲಸಕ್ಕೆ ಬರದೇ ಇರುವಂಥವರು ಅನ್ನುವಂತೆ ಮಾತಾಡ್ತಾ ಇದ್ದಾಳೆ. ಹಾಗೆ ಅದಕ್ಕೆ ಮತ್ತೆ ತಾನೇ ರಾಜವಂಶದಲ್ಲಿ ಯಾಕೆ ಹುಟ್ಟಿಕೊಂಡಿದ್ದೀರಿ ಗೊತ್ತೋ ನೀವು? ಜನರ ರಕ್ಷಣೆಗಲ್ಲ, ಅಪಮಾನ ಮಾಡಿದವರಿಗೆ ಶಿಕ್ಷೆ ಕೊಡೋದಕ್ಕೆಲ್ಲ, ತಮ್ಮವರನ್ನು ಸುಖದಿಂದ ಇರಲಿಕ್ಕಲ್ಲ. ಮೊದಲಿಗೇನು ಕೂಳುಗೇಡಿಂಗೊಡಲ ಬರುವಿರಿ ಎಂದ ಎಂದು ಮುಖಿ. ಕೂಳುಗೇಡಿಗೆ, ಕೂಳು ಅನ್ನ ಅಂತ ತಿನ್ಲಿಕ್ಕೋಸ್ಕರವಾಗಿ ಹುಟ್ಟಿದ್ದೀರಿ ಎಂದು
ಜೊತೆ ಯುದ್ಧ ಮಾಡಲಿಕ್ಕಲ್ಲ, ರಕ್ಷಣೆ ಮಾಡಲಿಕ್ಕಲ್ಲ, ನಿನ್ನೆ ಚೆನ್ನಾಗಿ ಸಿಗ್ತದೆ, ರಾಜನಿಗೆ ಬೇಕಾಬಿಟ್ಟಿ ಸಿಗುತ್ತಂದ್ರೆ ಆ ಬೇಕಾಬಿಟ್ಟಿ ಸಿಗುವಂತಹದಕ್ಕೋಸ್ಕರ ಹುಟ್ಟಿದ್ದೀರಿ. ಕೂಡು ಗೀಡಿಂಗ್ ಒಡಲ ಹರಿವಿ, ಒಡಲು ಅಂತಂದ್ರೆ ಹಿಂದೊಮ್ಮೆ ಒಡಲು ತುಂಬಿದ್ದು ದೇಹ ಅಂತ ಅರ್ಥವಾಗಿತ್ತು. ಇಲ್ಲಿ ಒಡಲು ಅಂತಂದ್ರೆ ಹೊಟ್ಟೆ. ನಿಮ್ಮ ಹೊಟ್ಟೆಯನ್ನ ದೇಹಗಳು ಸ್ವಲ್ಪ ತಗೊಳ್ಬಹುದು, ಅರ್ಥ ಬರ್ತದೆ. ನಿಮ್ಮ ಹೊಟ್ಟೆ ಹೊರೆಯಲಿಕ್ಕೋಸ್ಕರವಾಗಿ ಚೆನ್ನಾಗಿ ತಿಂಡಿ ಕೂಡಲಿಕ್ಕೆ ಸಿಗ್ತದಕ್ಕೋಸ್ಕರವಾಗಿ ನೀವು ರಾಜವಂಶದ ಹುಟ್ಟಿದ್ದೀರಿ ಅಷ್ಟೇ. ಎಂದಳು ಇಂದುಮುಖಿ, ಎಂದಳು ಇಂದುಮುಖಿ. ಇಂದುಮುಖಿ ಅಂದ್ರೆ ದ್ರೌಪದಿ. ಇಂದು ಅನ್ನುವಂತಹ ಚಂದ್ರ, ಮುಖಿ ಅಂದರೆ ಚಂದ್ರನಂತಹ ಮುಖಕಾಂತಿಯಾದ ಉಳ್ಳವಳೆಯನ್ನು ಕರೆಗೆ ಅರ್ಥವಾಗ್ತದೆ ಇಂದುಮುಖಿ ಅಂತ ಹೇಳಿ. ಹೀಗೆ ನೋಡಿ, ಕೂಳು ಗೇಡಿಂಗ ಒಡಲ. ಕೂಳು ಅನ್ನೋ ಶಬ್ದ ಅನ್ನ ಅಂತ ಬಳಕೆ ಆಗ್ತದೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ಕೂಳು ಅನ್ನೋದಕ್ಕೆ ಬೈಯೋ ಶಬ್ದ ಕೂಳ್ಗಿಂದ ಅಂತಾರೆ. ಸಿಟ್ಟು ಹಾಕಬಾರ್ದು. ಊಟ ಮಾಡೋದು ಅಂತರ್ಥ, ಅನ್ನ ತಿನ್ನೋದು ಅಂತರ್ಥ. ಕೂಳು ಗೇಡಿ, ಕೂಳು ತಿನ್ನುವ ಅಂತೇಳಿ ಅನ್ನೋದಕ್ಕೆ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತವರು ಒಂದೊಂದು ಶಬ್ದಕ್ಕೆ ಅರ್ಥಗಳನ್ನ ಪಡ್ಕೊಳ್ತಾ ಹೋಗಿ ಸರಿ. ಈ ರೀತಿಯಲ್ಲಿ ದ್ರೌಪದಿ ಭೀಮಸೇನನ್ನ ಬೈದು, ಜೊತೆಗೆ ಪಾಂಡವರನ್ನು ಅವರ ರಾಜವಂಶವನ್ನು ಕೂಡ ಪರೋಕ್ಷವಾಗಿ ಬೈದಕ್ಕೆ ಭೀಮಸೇನನ ಮುಖದಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಈಗ. ಮತ್ತು ದ್ರೌಪದಿ ಸಫಲಗೊಂಡು ಭೀಮಸೇನನ್ನ ಬದಲಾಯಿಸಿದ ಮೊದಲ ಹಂತಕ್ಕೆ ಬಂದ ಭೀಮಸೇನ. ಈ ರೀತಿಯಲ್ಲೆಲ್ಲ ಬೈದು ಅಳ್ತಾ ಇದ್ದಾಳಂತೆ. 14ನೇ ಪದ್ಯ ನೋಡ್ಕೊಳ್ಳಿ. ಎನಲು ಕಂಬನಿ ದುಂಬಿದನು, ಕಡು ನೆನೆದು ಬೇಕಾದ್ರೆ ತಗೊಳ್ಳಿ. ಕಡು ನೆನೆದುದ ಅಂತ ತಗೊಳ್ಳಿ. ಕಡು ನೆನೆದುದ ದಿಂದಿನ ಅಂತಃಕರಣ ರೋಷದ ಘನತೆ ಹೆಚ್ಚಿತು. ಹಗೆಗಳ ಹಿಂಡಿನನು ಮನದೊಳಗೆ ಎಲ್ಲ ನೆನೆಸ್ಕೊಂಡ ಭೀಮಸೇನ. ಈ ರೀತಿಯನ್ನಲು ಕಂಬನಿ ದುಂಬಿದನು. ಅವನಿಗೆ ಬಹಳ ದುಃಖ ಆಯಿತು ಭೀಮಸೇನಿಗೆ. ಹೋದಲ್ಲ, ದ್ರೌಪದಿಯನ್ನ ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದಾಗಿನಿಂದ ಇಲ್ಲಿಯವರೆಗೂ ಬರೀ ಕಷ್ಟಗಳೇ. ಬರೀ ಕಷ್ಟವನ್ನೆಲ್ಲ ಅಪಮಾನ. ಇದು ದೊಡ್ಡದು. ಕಷ್ಟವನ್ನು ಸಹಿಸಿಕೊಳ್ತಾ ಇದ್ರೋ ಏನೋ, ಅಪಮಾನ ಬೇರೆ ತಲೆ ಮೇಲೆ ಬೀಳ್ತಾ ಇದೆ. ಅಪಮಾನ ಅನ್ನುವಂತಹದ್ದು. ಹೀಗೆ ಎಂತಹ ಸ್ಥಿತಿಗೆ ತಂದುಬಿಟ್ಟರೆ ನಾವು ದ್ರೌಪದಿಯನ್ನ ಅಂತ ಹೇಳಿ ಭೀಮಸೇನ ತಗೊಳ್ತಾ ಇದ್ದಾನೆ. ಅವನ ಕಣ್ಣಲ್ಲಿ ಈ ತೇವ ಹರಿತಾ ಇದೆ. ಕಡುನೆನದು ಅಂತಃಕರಣ, ಒಳಗಿರುವ ಅಂತಃಕರಣ, ಒಳಗಿನ ಕಣ್ಣು ಅಂತಃಕರಣ ರೋಷದಿಂದ ಘನತೆ ಹೆಚ್ಚಿತು. ಆ ರೋಷದ ಮೊದಲು ಇಂತಹ ಕೆಟ್ಟ ವ್ಯಕ್ತಿಗಳನ್ನು ಹೀಗೆ ಬಿಟ್ಟು ಬಂದಿದ್ದೇವಲ್ಲ ಅನ್ನುವಂತೆ ಇನ್ನೂ ಇದೇ ರೀತಿಯಲ್ಲಿ ಆಗ್ತಾ ಇದೆ ನಮಗೆ. ಅದಕ್ಕೆ ಘನತೆ ಅಂತ ಕೊಟ್ಟು ಅಂತಃಕರಣದ ರೋಷದ ಘನತೆ ಹೆಚ್ಚಿತು. ಹಗೆಗಳನ್ನು ಹಿಂಡಿದನು ಮನದೊಳಗೆ. ಹಗೆ ದ್ವೇಷ, ಹಗೆ ಅನ್ನುವಂಥ ಶಬ್ದಗಳನ್ನು ಬರ್ಕೊಳ್ತಾ ಹೋಗ್ತಾ ನಿಮ್ಮ ಪರೀಕ್ಷೆಗೆ ಬೇಕಾಗುವಂತಹ ಹಾಗೆ ದ್ವೇಷಿಸುವಂತಹ ದ್ವೇಷ ಒಳಗಿದ್ದಂತಹ ದ್ವೇಷ ಉಕ್ಕಿ ಹರಿತಾ ಇದೆ. ದ್ವೇಷ, ರೋಷ, ಆಕ್ರೋಶ ಉಕ್ಕಿ ಹರಿತಾ ಇದೆ. ಹರಿಯುವಂತಹ ಹಿಂಡಿದನು ಅಂತಂದ್ರೆ ಬಹಳಷ್ಟು ಎಲ್ಲವನ್ನು ಹಿಡ್ಕೊಂಡು ತನು ಕೊಳಕು ಉಬ್ಬರಿಸಿ. ತನು ಅಂತಂದ್ರೆ ತನು ಹಿಂದೆ ಬಂದಿತ್ತು ಶಬ್ದ ಮರಿಬಾರದು. ತನು ಅಂದ್ರೆ ದೇಹ, ದೇಹ ಕೊಳಕ ಏನೋ ಅಂದ್ರೆ ಹುಮ್ಮಸ್ಸು ಅಂತ ಹಾಗೆ ಉಬ್ಬರಿಸಿ. ಬಿಡಬಾರ್ದಿಲ್ಲ ಅನ್ನುವಂತೆ ಆಗ್ತಾರಲ್ಲ ಹಾಗೆ ಪುಳಕವು ಉಬ್ಬರಿಸಿ. ಹೀಗೆ ಇದಾಗಿ ಅದೇ ರೀತಿಯ ದ್ರೌಪದಿಯನ್ನು ನೋಡ. ದ್ರೌಪದಿಯ ಸ್ಥಿತಿ ನೋಡಿ ಕರುಣಾಜನಕದಿಂದ
ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಆಕೆಯನ್ನು ಕರೀತಾಳೆ. ಮೆಲ್ಲನೆ ವನಿತೆಯನ್ನು ತೆಗೆದಪ್ಪಿನನ್ನು ಆಲಿಂಗನ ಮಾಡಿಕೊಂಡ. ಅಂದ್ರೆ ಅದರ ಅರ್ಥ ಏನು? ಕ್ಷಮಿಸು ಅನ್ನುವಂಥ ಅರ್ಥ. ಹೌದು, ನಿನಗೆ ಬಹಳ ತೊಂದರೆ ಕೊಟ್ಟಿದ್ದೇವೆ, ಬಹಳ ನಾವು ನೋವು ಕೊಟ್ಟಿದ್ದೇವೆ, ಕ್ಷಮಿಸು ನಮ್ಮನ್ನು ಅನ್ನುವಂತೆ ಅದು ಸೂಚನೆ ಮಾಡುತ್ತೆ. ದ್ರೌಪದಿಯನ್ನ ಹತ್ತಿರ ಕರೆದು ಆಲಿಂಗನ ಮಾಡಿಕೊಂಡು ಸಮಾಧಾನ ಮಾಡ್ತಾ ಆಯ್ತಾನಂತ. ಕಂಬನಿಗೊಳೆದನು ಸೆರಗಿನಲ್ಲಿ ಗರಿಭೀಮ ಮಾನಿನಿಯ. ಅರ್ಥ ಇದ್ದಾಳೆ ದ್ರೌಪದಿ ಕಂಬನಿಯನ್ನ ಹೊರೆಸಿದ. ದ್ರೌಪದಿಯ ಸೆರಗಿನಿಂದಲೇ ದ್ರೌಪದಿಯ ಕರುಣನ್ನು ಹೊರೆಸಿದ ಕಲಿಭೀಮ. ಕಲಿ ಅಂದ್ರೆ ಪರಾಕ್ರಮಿ, ಮಹಾಪರಾಕ್ರಮಿಯಾದಂತಹ ಭೀಮಸೇನ. ಮಾನಿನಿ ಅಂದ್ರೆ ಮಾನಿನಿ ಅಂತಂದ್ರೆ ಸ್ತ್ರೀ ಅಂತ ಅರ್ಥವಾಗ್ತದೆ. ಸ್ತ್ರೀ ಇಲ್ಲಿ ನಾವು ಯಾವ ಸ್ತ್ರೀ? ದ್ರೌಪದಿ ಅಂತೇಳಿ ಮಾಡ್ಕೊಳ್ಳಿ. ದ್ರೌಪದಿಯ ಕಣ್ಣನ್ನ ದ್ರೌಪದಿಯ ಸೀರೆಯ ಸೆರಗಿನಿಂದ ಒರೆಸಿದ ಅಂತ ಅರ್ಥ ಏನು? ಅಳಬೇಡ, ಇನ್ನ ನಿನ್ನ ಕಣ್ಣಲ್ಲಿ ನೀರು ಧರಿಸುವುದಿಲ್ಲ ಅಂತೇಳಿ ಪ್ರಮಾಣ ಮಾಡಿದ. ಹಾಗೆ ಇಷ್ಟೆಲ್ಲ ಆಗಿದೆ, ಸಾಕಾಯ್ತು. ಇನ್ನ ಹೆಚ್ಚಿನ ಸಮಯ ನೋವು ಕೊಟ್ಟಕ್ಕೆ ಆಗೋದಿಲ್ಲ. ಹಾಗೆ ಭೀಮಸೇನ ತನ್ನ ವರ್ತನೆಯನ್ನು ತೋರಿಸ್ತಾ ಹೋಗ್ತಾನಂತೆ. 15ನೇ ಪದ್ಯದಲ್ಲಿ ಕುರುಳ ನೇಗರಿಸಿದನು, ಗಲ್ಲವನ್ನು ಒರೆಸಿ ಮುಂದಾಡಿದನು, ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ದ್ರೌಪದಿಯನ್ನು ಹತ್ತಿರಕ್ಕೆ ಕರೆಸಿ ದ್ರೌಪದಿಯ ಮುಖವನ್ನು ಒರೆಸಿ ದ್ರೌಪದಿಯನ್ನ ಸಮಾಧಾನಿಸ್ತಾ ಇದ್ದಾನೆ. ಹಾಗೆ ದ್ರೌಪದಿಯನ್ನು ಮುದ್ದಾಡಿದ. ಕೆಲವು ಶಬ್ದಗಳಿಗೆ ದೊಡ್ಡಾಟ ಕೊಡಬೇಡಿ, ಏನೋ ಅಂದ್ಕೊಡ್ಬೇಡಿ. ಈ ಮುದ್ದಾಡುವಂತಹದ್ದು ಅಂದರೆ ಈಗಿನವರದ್ದು ಅಲ್ಲ, ಆಗಿನವರದ್ದು ಬೇರೆ. ಗೌರವಯುತವಾಗಿ ಧರ್ಮಯುತವಾಗಿ ಏನು ಕರ್ತವ್ಯಗಳನ್ನು ಮಾಡಬೇಕೋ ಹಾಗೆ ಅದನ್ನು ಅರ್ಥ ಮಾಡಿಕೊಡಬೇಕು. ಹಾಗೆ ದ್ರೌಪದಿಯನ್ನು ಕರೆದು ಮುದ್ದಾಡ್ತಾ ಎಂತಾನಂತೆ, ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವಾಗಿ. ಕರುಳನ್ನು ನೇವರಿಸಿ ಮಾಡ್ತಾರಲ್ಲ, ಆತ್ಮೀಯವಾಗಿ ದ್ರೌಪದಿಯನ್ನು ಕರೆದು ಆಲಿಂಗನ ಮಾಡಿಕೊಂಡು ತಲೆಯನ್ನು ನೇವರಿಸ್ತಾ ಆಕೆಗೆ ಸಮಾಧಾನದ ಮಾತುಗಳನ್ನು ಆಡ್ತಾ ಅಲ್ಲಿಯೇ ತಾನು ಮಲಗಿದಂತಹ ಒಂದು ಆಸನದ ಪಕ್ಕದಲ್ಲಿಯೇ ಒಂದು ಗಿಂಡಿ ಇತ್ತಂತೆ. ಗಿಂಡಿ ಅಂದರೆ ನೀರಿನ ಒಂದು ಸಣ್ಣ ತಂಬಿಗೆ. ದೊಡ್ಡ ತಂಬಿಗೆ ದೊಡ್ಡದಕ್ಕೆ ತಂಬಿಗೆ ಅಂತ ಕರೀತಾರೆ. ಚಿಕ್ಕ ಗಾತ್ರದ್ದು ಗಿಂಡಿ ಅಂತ ಕೆಲವರಿಗೆ ಈ ಪದದ ಅರ್ಥವೇ ಆಗುವುದಿಲ್ಲ. ಹೀಗೆ ಈ ರೀತಿಯಾಗಿರ್ತದೆ. ಇದು ದೊಡ್ಡ ಗಾತ್ರದ್ದಾಗಿದ್ದರೆ ತಂಬಿಗೆ ಅಂತ ಕರೆಸಿಕೊಳ್ತದೆ. ಇದು ಚಿಕ್ಕ ಗಾತ್ರದ್ದಾಗಿದ್ದರೆ ಗಿಂಡಿ ಅಂತ ತೋಳುತ್ತದೆ. ನೀರಿನ ಗಿಂಡಿಯಲ್ಲಿ ಇಟ್ಕೊಂಡಿದ್ದ ಅದನ್ನು ತೆಗೆದುಕೊಂಡು ದ್ರೌಪದಿಯ ಕಣ್ಣನ್ನು ಒರೆಸ್ತಾನೆ, ಮುಖವನ್ನು ಒರೆಸ್ತಾನೆ. ಮುಖಾಂಬುಜ, ಮುಖ ಅಂಬುಜ, ಅಂಬುಜ ಅಂದರೆ ಕಮಲ. ಮುಖ ಕಮಲವನ್ನ ಒರೆಸಿದ. ಮುಖಾಂಬುಜವನ್ನು ಅಲ್ಲಿ ಗಿಂಡಿಯ ನೀರಿನಲ್ಲಿ ತೊಳೆದ ಅಂತಾನಂದ್ರೆ ಅರಸಿ ಬಿಡು ಬಿಡು ಖಾದಿಯನ್ನು ಅಂತ ಹೇಳಿ. ದ್ರೌಪದಿಗೆ ಈಗ
ಹೇಳುವಂತಹ ಮಾತುಗಳು ಸೂಕ್ಷ್ಮವಾದ ಅನಿಸುಗಳು ಕುಮಾರವ್ಯಾಸ ಸಾಮಾನ್ಯ ಕವಿಗಳಲ್ಲ, ದೊಡ್ಡ ದೊಡ್ಡ ಕವಿಗಳು. ಅವರ ಒಂದೊಂದು ಶಬ್ದದಲ್ಲಿ ವಿಶೇಷ ಅರ್ಥಗಳು ಬರ್ತಾ ಇರ್ತಾರೆ. ಆ ವಿಶೇಷ ಅರ್ಥದಲ್ಲಿ ಇರುವುದು ನೋಡಿ. ಅರಸಿ ಅಂತ ಶಬ್ದ ಬಳಸ್ತಾರೆ. ಯಾರಿಗೋಸ್ಕರ ಬಳಸಿದ್ದು? ದ್ರೌಪದಿ. ಅರಸಿ ಅಂದರೆ ರಾಣಿ ಅಂತ ಅರ್ಥ. ಈಗ ರಾಣಿಯಾಗಿದ್ದಾಳೆ, ಸೇವಕಿಯಾಗಿದ್ದಾಳೆ ಅಂದ್ರೆ ಹೇಳ್ತಾ ನೀನು ರಾಣಿ ಆಗುವಂಥವಳು ರಾಣಿ ಆದಿ ಅನುಭವ. ಇನ್ನು ಮುಂದೆ ನಿನ್ನ ಕಣ್ಣಲ್ಲಿ ನೀ ಒಂದು ಹನಿ ನೀರು ತರಲ ಹಾಗೆ ನಾನು ನೋಡ್ಕೊಳ್ತೇನೆ. ನಿನಗೆ ಏನೋ ತೊಂದರೆ ಆಗಬಾರ್ದು. ಇನ್ನ ನಿನ್ನ ರಾಣಿಗೆ ನಮ್ಮ ಅಜ್ಞಾತವಾಸ ಪೂರ್ಣಗೊಳ್ಳುತ್ತದೆ, ಯುದ್ಧ ನಡೆಯುತ್ತೆ, ಕೌರವರೆಲ್ಲ ಸಂಪೂರ್ಣ ನಾಶವಾಗ್ತಾರೆ. ನಾನು ನಿನ್ನ ರಾಣಿಯ ಪಟ್ಟದಲ್ಲಿ ಆಸ್ಥಾನದಲ್ಲಿ ನೋಡ್ತೇನೆ. ರಾಣಿ ಆದಿಗೆ ಸಂಬೋಧನೆ ಕುಮಾರವ್ಯಾಸ ಈ ರೀತಿಯಲ್ಲಿ ಇರಿಸಿಕೊಂಡು ಈ ಶಬ್ದವನ್ನು ಬಳಸಿರಬಹುದು. ಅಥವಾ ಇನ್ನೊಂದು ಅರ್ಥದಲ್ಲಿ ಮನಸ್ಸಿನ ರಾಣಿ, ಮನಸ್ಸಿನ ಒಳಗಡೆ ಇರುವಂತಹ ರಾಣಿ ಅರಸಿ. ಬಿಡು ಬಿಡು ಖಾತಿಯರು, ಬಿಡು ಬಿಡು ಸಿಟ್ಟನ್ನ. ಇಷ್ಟು ಸಿಟ್ಟಾಗ ಮಾಡಿಕೊಳ್ಳಿ, ಆ ಸಿಟ್ಟನ್ನ ಮಾಡಿಕೊಳ್ಳಬೇಡ, ಬಿಡು ಬಿಡು. ಮನದಲ್ಲಿದ್ದ ಆತಂಕ, ಗೊಂದಲ, ಸಿಟ್ಟು ಎಲ್ಲವನ್ನು ಬಿಡು ಬಿಟ್ಟು ವಿಸ್ತರಿಸಲು ಹೇಗೆ ಅದನ್ನ ವಿಸ್ತರಿಸಿ ಯಾಕೆ ದೊಡ್ಡದು ಯಾಕೆ ಮಾಡ್ತಿದೀಯಾ? ಯಾಕೆ ನೀನು ಇನ್ನೂ ಬೇಸರ ಮಾಡ್ಕೊಳ್ತಾ ಇದ್ದ? ಬಿಟ್ಟು ಬಿಡ, ಎಲ್ಲ ಬಿಟ್ಟು ಹಾಕು. ಎಮ್ಮ ಅಣ್ಣನ ಆಜ್ಞೆಯ ಗೆರೆಯ ದಾಟಿದೆ ಅಂತ ಹೇಳಿದ. ಚಿಂತೆ ಮಾಡಬೇಡ, ಅಣ್ಣನ ಮಾತಿಗೋಸ್ಕರ ನಾನು ಇದ್ದೇನೆ, ಅಣ್ಣನ ಮಾತನ್ನು ಮೀರಲಾರೆ ಅಂತೇಳಿ ಹೇಳಿದ್ದನಲ್ಲ, ಈಗಿಲ್ಲ. ಅಣ್ಣನ ಎಮ್ಮ ಅಣ್ಣನ ಆಜ್ಞೆಯ, ಆಜ್ಞೆ ಅನ್ನುವಂತಹ ಒಂದು ಗೆರೆ ಏನಿದೆ ದಾಟಿದೆ. ಆಜ್ಞೆಯ ಗೆರೆಯನ್ನು ದಾಟಿದ್ದೇನೆ. ಹಾಗಾಗಿ ಹೋಗು, ಇನ್ನ ನೀನು ಆತಂಕ ಪಡಬೇಡ, ಏನು ಆತಂಕ ಪಡಬೇಡ. ದಾಟಿದ್ದೇನೆ ಹೋಗೆಂದನು. ಇನ್ನು ದಾಟಿದೆ, ಇನ್ನು ಹೊರಡು, ನಿಶ್ಚಿಂತೆಯಿಂದ ಹೊರಡು, ಯಾವ ಆತಂಕ ಪಡಬೇಡ, ಪಡೋದು ಬೇಡ ಅಂತ ಭೀಮಸೇನ ದ್ರೌಪದಿಯನ್ನು ಪೂರ್ಣ ಸಮಾಧಾನ ಮಾಡಿ ಅಲ್ಲಿ ಕಳಿಸಿಕೊಡ್ತಾರೆ. ದ್ರೌಪದಿಯನ್ನು ಕಳಿಸಿಕೊಟ್ಟ ದ್ರೌಪದಿ ಗೊತ್ತಿತ್ತು ಭೀಮಸೇನನ್ನು ಒಂದಿಷ್ಟು ಕೆರಳಿಸಿದರೆ ಅವನು ಹೇರಿಕರ ಮಾಡೋದಿಲ್ಲ ಅಂತ ಹೇಳಿ. ಹಾಗೆ ಅದೇ ರೀತಿಯಲ್ಲಿ ತನ್ನ ಕೆಲಸ ಇಲ್ಲ ಸಫಲವಾಯಿತು. ಈಚೆಕನಿಗೆ ತಕ್ಕ ಶಾಸ್ತಿ ಮಾಡ್ತೇನೆ ಅಂತ ಹೇಳಿ ಹೇಳಿದ್ದಾಯಿತು. ಏನು ಶಾಸ್ತಿ? ಅವನು ಕೊಲ್ಲೋದೆ, ಇನ್ನೇನಿಲ್ಲ. ಆ ಒಂದು ನಿರ್ಧಾರಕ್ಕೆ ಬಂದಂತಹ ಭೀಮಸೇನ ಇನ್ನು ದ್ರೌಪದಿಯನ್ನು ಕಳಿಸಿಕೊಟ್ಟ ಮೇಲೆ ತಾನು ಮುಂದಿನ ನಿರ್ಣಯಗಳ ಬಗ್ಗೆ ಯೋಜನೆ ಹಾಕೊಳ್ತಾ ಇದ್ದಾನೆ, ಪ್ಲಾನ್ ಮಾಡ್ತಾ ಇದ್ದಾನೆ ಯೋಜನೆಗಳು. ಸರಿ, ಕೀಚಕನನ್ನ ಈಗ ಕೊಲ್ಲೋದಂತೂ ಖಾತ್ರಿ, ಹೇಗಾದರೂ ಕೊಲ್ಲುವಂತಹ. ಆದರೆ ಹಿಂದೆ ಅಂದ್ಕೊಂಡ ಸಮಸ್ಯೆ ಅಂದರೆ, ನಾನೇನಾದರೂ ಕೀಚಕನನ್ನು ಕೊಲ್ಲುವ ಸಂದರ್ಭದಲ್ಲಿ ಏನಾದರೂ ಘಟನೆಗಳು ನಡೆದರೆ ಏನು ಮಾಡಬೇಕು? ಕೀಚಕನನ್ನ ಕೊಲ್ಲುವ ಸಂದರ್ಭದಲ್ಲಿ ವಿರಾಟ ರಾಜ ಏನಾದರೂ ಅಥವಾ ಅವರ ಪರಿವಾರದವರು ಏನಾದರೂ ಅಡ್ಡಿ ಬಂದರೆ ಏನು ಮಾಡಬೇಕು ಅಂತಹ ನಿರ್ಣಯಕ್ಕೆ ಒಂದು ನಿರ್ಧಾರಕ್ಕೆ ಬರುತ್ತಿದ್ದಾರೆ. ಹೇಳ್ತಾನಂದ್ರೆ ಬಗೆ ಸೀಡೆ ಹಾಕುವಂತಹ ಯಾರನ್ನ? ಕೀಚಕನ ಒಡಲನ್ನ ಬಗೆದು ಸೀಡೆ ಹಾಕ್ತಾರೆ. ಒಂದು ವೇಳೆ ಏನಾದರೂ ನಸು ನಿಸುಗಿದರೆ ವೈರಾಟ ವಂಶದ ಹೆಸರ ತೊಡೆದರೆ ವಿರಾಟ ರಾಜ ಏನಾದರೂ ಮಧ್ಯದಲ್ಲಿ ಪ್ರವೇಶ ಮಾಡಿ ಇದಕ್ಕೇನಾದರೂ ವಿರಾಟ ಅಥವಾ ವಿರಾಟ ರಾಜ ಅಡ್ಡ ಬಂದರೆ ಆತನ ವಂಶವನ್ನೇ ಹೊಡೆದು ಹಾಕ್ತೇನೆ. ಪರಾಕ್ರಮದ ಶಬ್ದಗಳಿವೆಲ್ಲ. ಸರಿ, ಒಂದ್ರೆ ಇದೇನಾದರೂ ನಡೀತು ಅಂತ ಕೊಡೋಣ. ಕೀಚಕನ ಕೊಲ್ಲುವ ಸಂದರ್ಭದಲ್ಲಿ ವಿರಾಟನ ಮೊದಲು ನಾಶ ಮಾಡಿದ್ದೆ ಅಂತ ಅಂದುಕೊಳ್ಳೋಣ. ಇದರ ಲೆಕ್ಕಾಚಾರಗಳು ಭೀಮಸೇನದ್ದು ಹೇಗಿದೆ ನೋಡಿ. ಇಷ್ಟೆಲ್ಲ ಗಲಾಟೆ ಆಯಿತು, ಇಷ್ಟೆಲ್ಲ ಕೊಲ್ಲುವಂತಹ ಕಾರ್ಯ ದೊಡ್ಡ ಗಲಾಟೆ ಆಗ್ತದೆ. ದೊಡ್ಡ ಗಲಾಟೆ ಆದರೆ
ಅದಕ್ಕೆ ಕೌರವನಿಗೆ ಅಥವಾ ದುರ್ಯೋಧನನಿಗೆ ವಿಷಯ ತಿಳಿಯುತ್ತೆ. ಇದೇ ಕಳ್ತಾ ಇರ್ತಾನ. ಏನೇನು ತಿಳಿಯುತ್ತೆ? ವಿರಾಟ ರಾಜನ ಆಸ್ಥಾನದಲ್ಲಿ ಏನೋ ಗಲಾಟೆಯಾಗಿದೆ, ಕೀಚಕನನ್ನು ಕೊಂದಿದ್ದಾರೆ, ಇವೆಲ್ಲ ವಿಚಾರಗಳು ಸುದ್ದಿಗೆ ಬಂದರೆ ಆಗ ಭೀಮಸೇನಿಗೆ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ? ಇಲ್ಲಿಯೇ ಭೀಮಸೇನ ಇರ್ತಾರೆ, ದುರ್ಯೋಧನಿಗೆ ಗೊತ್ತಾಗ್ತದೆ ವಿರಾಟ ರಾಜನ ಆಸ್ಥಾನದಲ್ಲಿಯೇ ಭೀಮಸೇನ ಇದ್ದಾನೆ ಅಥವಾ ದ್ರೌಪದಿ ಪಾಂಡವರೆಲ್ಲ ಇದ್ದಾರೆ ಅನ್ನುವಂತಹ ಗೊತ್ತಾಗ್ತದೆ. ಹಾಗೆ ಏನಾದರೂ ದುರ್ಯೋಧನ ನಮ್ಮನ್ನು ಪತ್ತೆ ಹಚ್ಚಿ ಗುರುತು ಹಿಡಿದು ಮತ್ತೊಮ್ಮೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕೊಡ್ಲಿಕ್ಕೆ ಏನಾದರೂ ಬಂದರೆ ಕೌರವ ವ್ರಜವ ಕುಸುರಿಗ ಅರಿವೆ ಅಂದ. ಕೌರವರ ವ್ರಜ ಗುಂಪು, ಕೌರವ ಅಂತ ಯಾರ್ಯಾರ ಹೆಸರಲ್ಲಿ ಕಟ್ಕೊಂಡು ಗುಂಪಿನಲ್ಲಿ ಇದ್ದಾಗ ಆ ಗುಂಪು ಎಲ್ಲವನ್ನ ನಿರ್ನಾಮ ಮಾಡ್ತಾನೆ. ಯಾವ ರೀತಿಯಾಗಿ ಕುಸುರಿ ಏನ್ ಹೇಳ್ತೀವಲ್ಲ, ನಿನ್ನ ಹೆಸರೇ ಕೇಳಿರಬಾರ್ದು ಆ ರೀತಿಯಲ್ಲಿ ಮಾಡಿಬಿಡ್ತಾನೆ. ಹೆಸರಿಗೆ ನಿರ್ನಾಮವನ್ನು ಕೊಡುವಂತೆ, ಹೆಸರಿಲ್ಲದಂತೆ ಮಾಡ್ತೀವಿ ಅಂತೀವಲ್ಲ, ಹಾಗೆ ಆ ರೀತಿಯಲ್ಲಿ ಕೌರವರನ್ನೆಲ್ಲರನ್ನು ಸರ್ವನಾಶ ಮಾಡಿ ಬಿಸಾಡ್ತಾನೆ. ದುರ್ಯೋಧನ ಏನಾದರೂ ಈ ರೀತಿಯಲ್ಲಿ ಮಧ್ಯಪ್ರವೇಶ ಮಾಡಿದ್ರೆ, ಒಂದು ವೇಳೆ ಈ ರೀತಿ ಏನಾದರೂ ಆದಲ್ಲಿ ದೊಡ್ಡ ಗಲಾಟೆ ಆಗ್ತದೆ, ಭಯಂಕರ ಗಲಾಟೆ ಆಗ್ತದೆ. ಭೀಮಸೇನ ಏನೋ ಮಾಡ್ತಾ ಇದ್ದಾನೆ, ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳು ಏನಾದರೂ ತುಸು ಮಾತಾಡಿ ನನ್ನ ವಿರುದ್ಧ ನಿಂತುಕೊಂಡು ಅಂತಂದ್ರು ಕೂಡ ಇದು ಹೇಳ್ತಾ ನೋಡಿ, ಅವರೇನಾದರೂ ಸ್ವರ್ಗಲೋಕದಲ್ಲಿ ದೇವಲೋಕದಲ್ಲಿ ಅವರು ಭೀಮ ಕಷ್ಟವನ್ನು ಎಸಗಿದನು ಎಂದರಾದರೆ, ಭೀಮ ಕಷ್ಟವನ್ನ ಕೊಡ್ತಾ ಇದ್ದಾನೆ, ಇಂತಹ ಸ್ಥಿತಿಯಲ್ಲಿದ್ದಾನೆ ಭೀಮಸೇನ ಅಂತ ಅಂದುಕೊಂಡು ಅವರೇನಾದರೂ ನನಗೆ ಭೀಮಸೇನಿಗೆ ಕೆಟ್ಟ ಹೆಸರು ಅಥವಾ ಏನಾದರೂ ಶಿಕ್ಷೆ ಕೊಡಲಿಕ್ಕೆ ಏನಾದರೂ ಬಂದರೆ ಏನು ಮಾಡ್ತಾನೆ? ಅವರನ್ನು ಬಿಡುವುದಿಲ್ಲ. ಮುಸುಡನ್ ಅಮರಾದ್ರಿಯಲ್ಲಿ ದೇವೆನು ದೇವಸಂತತಿ, ಅಮರಾದ್ರಿ ಆ ದೇವಲೋಕಕ್ಕೆ ಹೋಗಿ ಆ ದೇವಲೋಕದಲ್ಲಿರುವಂತಹ ದೇವತೆಗಳ ಒಬ್ಬೊಬ್ಬರ ಮುಖವನ್ನೇ ಕೆತ್ತಿ ಬಿಡ್ತಾರೆ. ನಿಮ್ಮ ಶಬ್ದಗಳಿಂದ ಮೂತಿ ಕೆತ್ತಿ ಬಿಡ್ತೇನೆ ಅಂತ ಒಬ್ಬೊಬ್ಬರ ಮೂತಿಗಳಲ್ಲಿ ಕೆತ್ತಿ 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 ಬರ್ತದೆ. ಎಳನೀರು ಕೆತ್ತಿದ ಹಾಗೆ, ಎಳನೀರನ್ನು ತೆಗೆಯುವ ಹಾಗೆ, ಎಳನೀರು ತೆಗೆಯುವ ಸಂದರ್ಭದಲ್ಲಿ ಕತ್ತಿಯಿಂದ ಹೇಗೆ ತೆಗಿತಾರೋ ಹಾಗೆ ದೇವತೆಗಳೇನಾದರೂ ಇಂತಹ ಕೆಲಸಕ್ಕೆ ಅಡ್ಡಿ ಬಂದರೆ ಅವರನ್ನು ಬಿಡೋದಿಲ್ಲ, ಅವರನ್ನು ಕೂಡ ಕೆತ್ತಿ ಬಿಡ್ತೇನೆ ಅಂತ ಹೇಳಿ ಭೀಮಸೇನ ಹೇಗೆ ಮಾತಾಡ್ತಾನೆ? ಬಹಳ ಆಕ್ರೋಶದಿಂದ. ಇಂತಹ ಪರಾಕ್ರಮಿಗಳು ಸಾಮಾನ್ಯವಲ್ಲ. ಅವನ ಪರಾಕ್ರಮಕ್ಕೆ ಹೋಲಿಕೆಗೆ ಹೇಳಬೇಕು ಅಂತಂದ್ರೆ ಆ ದೊಡ್ಡ ಸೈನ್ಯಕ್ಕೆ ಭೀಮಸೇನ ಒಬ್ಬನೇ ಸಾಕಾಗಿತ್ತು. ನಿಯಮದ ಪ್ರಕಾರ ಪಾಂಡವರು ಹೋಗ್ತಾರೆ. ನಾನು ಹಿಂದೊಮ್ಮೆ ಹೇಳಿದ್ದಾನೆ, ಹನುಮಂತನ ಒಂದು ಸಾಮರ್ಥ್ಯ, ಹನುಮಂತನೇ ಭೀಮಸೇನ ಇರುವಂತಹದ್ದು. ಹನುಮಂತ ಎಷ್ಟು ಪರಾಕ್ರಮಿ ಅನ್ನೋದ್ರ ಬಗ್ಗೆ ಮಾತಾಡಿದರೆ, ಭೀಮಸೇನ ಒಬ್ಬನೇ ದೊಡ್ಡ ಕೋಟ್ಯಾನುಗಟ್ಟಲೆ ಸೈನ್ಯವನ್ನು ಕೊಚ್ಚಿ ಹಾಕುವ ಸಾಮರ್ಥ್ಯವನ್ನು ಹೊಂದಿದಂಥವ. ಲೋಕದ ನಿಯಮಕ್ಕೆ ಅನುಸಾರವಾಗಿ ಭೀಮಸೇನ ಕಾರ್ಯ ಮಾಡಬೇಕಾಗಿದೆ. ಯಾವುದೂ ಕೂಡ ಊಹಾಪೋಹಗಳ ಮಾತಲ್ಲ, ಇದು ನಿಜವಾದಂತಹ ಗ್ರಂಥದಲ್ಲಿ ಇಟ್ಕೊಳ್ಬೇಕು. ಹೀಗೆ ಈ ರೀತಿಯಲ್ಲಿ ಭೀಮಸೇನ ಅಂತೂ ನಿರ್ಧಾರಕ್ಕೆ ಬಂದ. ದ್ರೌಪದಿಯನ್ನು ಕಳಿಸಿಕೊಟ್ಟಿದ್ದಾನೆ. ಈ ರೀತಿಯಲ್ಲಿ ಯಾವುದೇ ಸಂದರ್ಭ ಬಂದರೂ ಕೂಡ ಕೀಚಕನನ್ನು ಕೊಲ್ಲುವುದು ನಿಲ್ಲಿಸುವುದಿಲ್ಲ, ಅಥವಾ ಬಂದಂತಹ ಸಮಸ್ಯೆಗಳನ್ನೆಲ್ಲವನ್ನು ಎದುರಿಸ್ತೇನೆ ಅಂತ ಸಿದ್ಧನಾದ. ದ್ರೌಪದಿಯ ಸ್ಥಾನದಲ್ಲಿ ಭೀಮಸೇನ ಕೂತ್ಕೊಂಡಿದ್ದಾನೆ. ದ್ರೌಪದಿಯ ವೇಷವನ್ನು ಹಾಕಿಕೊಂಡು ಇದನ್ನು ಗಮನಕ್ಕೆ ತೆಗೆದುಕೊಂಡು ಕೆಲವೊಂದು ಗ್ರಂಥಗಳಲ್ಲಿ ಒಂದೊಂದು ರೀತಿಯಲ್ಲಿ ಕೊಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ವಿಚಾರಗಳನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಎಲ್ಲರಿಗೂ ಸರ್ವಸಮ್ಮತವಾದಂತಹ ವಿಚಾರ ಅಂತಂದ್ರೆ ಇದೆ. ದ್ರೌಪದಿಯ ವೇಷವನ್ನು ಹಾಕಿಕೊಂಡು ನಮ್ಮ ಕುಮಾರವ್ಯಾಸರವರು ಇದೇ ರೀತಿಯಲ್ಲಿ ಹೇಳ್ತಾವೆ. ದ್ರೌಪದಿ ವೇಷ ಹಾಕಿಕೊಂಡು ಕೀಚಕನ ಒಂದು ಸಮ್ಮುಖದಲ್ಲಿ ಬರ್ತಾನೆ. ಹಾಗೆ ಕೀಚಕ ಒಬ್ಬನಿರಲಿಲ್ಲ, ಅವನ ಜೊತೆಗೆ ಉಪಕೀಚಕರು ಅಂತ
ಇದು ಕೆಲವು ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲ, ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಕೀಚಕನನ್ನು ಸಂಹಾರ ಮಾಡುವ ಸಂದರ್ಭ ಅವನೊಂದಿಗೆ ಯುದ್ಧ ಆಡ್ತಾನೆ. ಯುದ್ಧ ಅಂತಂದ್ರೆ ಏನು? ಮಲ್ಲ ಯುದ್ಧ, ಕುಸ್ತಿ ಮಾಡ್ತಾನೆ. ಮಾಡುವಾಗೆ ಉಪಕೀಚಕರು ಬರ್ತಾರೆ. ಅವರೆಲ್ಲರನ್ನ ಸುಲಭವಾಗಿ ಹಿಸುಕಿ ಒಬ್ಬೊಬ್ಬರನ್ನು ಬಿಸಾಡ್ತಾರೆ. ಹೇಗೆ ಹಿಸುಕಿದ್ದಾರೆ? ನಾವು ಸೊಳ್ಳೆ ಹೊಡಿತೇವಲ್ಲ, ಹೀಗೆ ಹಾಗೇನೆ ಒಬ್ಬೊಬ್ಬರು ಬಂದಂಥವರನ್ನು ಹಿಡ್ಕೊಳ್ಳೋದು, ಹಿಂಗೆ ಕತ್ತು ಹೀಗಿಸ್ಕೋದು ಎಸೆಯ, ಹಿಂಗಿಸ್ಕೋದು ಎಸೆಯ, ಹೀಗೇನೆ. ಆ ರೀತಿಯಲ್ಲಿ ವಡ 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 ಎಲ್ಲ ಕೊಂದು ಹಾಕ್ತಾ ಇಲ್ಲ. ಕೊಂದು ಹಾಕುವ ಸಂದರ್ಭದಲ್ಲಿ ಹೊರಗಡೆ ಎಲ್ಲಿಯೂ ಗೊತ್ತಾಗ್ತಾ ಇಲ್ಲ. ಇದು ಅವನ ಒಂದು ದೊಡ್ಡ ಆಲಯದಲ್ಲಿ ನಡೀತಾ ಇರ್ತಾನೆ. ಎಲ್ಲರೂ ಉಪಕೀಚಕರು ಸತ್ರು, ಕೀಚಕ ಬಾಕಿ ಇಲ್ಲ. ಕೀಚಕರೊಂದಿಗೆ ಮಲ್ಲ ಯುದ್ಧ ಮಾಡ್ತಾನೆ. ಘನಘೋರವಾದಂತಹ ಯುದ್ಧ ನಡೀತು. ಘನಘೋರ ಅನ್ನೋದು ಏನಿದೆ? ಆ ಕೀಚಕನ ಮುಂದೆ ಭೀಮಸೇನನ ಪರಾಕ್ರಮ ಅಲ್ಲಿಯೇ ಭೀಮಸೇನ ಮುಂದೆ ಕೀಚಕ ಯಾವ ಲೆಕ್ಕ? ಕೀಚಕ ಏನೂ ಲೆಕ್ಕ ಇಲ್ಲ. ಸುಮ್ಮನೆ ತೋರಿಕೆಗೆ ಮಾತ್ರ ಯುದ್ಧ ಮಾಡಿದ ಹಾಗೆ ಏನು ಹೇಳ್ತಾರೆ, ಕುಸ್ತಿಯನ್ನ ಮಾಡಿದ ಹಾಗೆ ಮಾಡ್ತಾ ಇದ್ದಾನೆ. ಮಾಡಿದ ಆ ಕೀಚಕನನ್ನ ಎರಡೂ ಕೈಗಳನ್ನ ಮೇಲಕ್ಕೆ ಎತ್ತಿ ಕೆಳಗೆ ಧಪ್ ಅಂತ ಬಿಸಾಡ್ತ. ನಿಮಗೆ ಒಂದು ಚಿತ್ರ ಕಳಿಸಿದ್ದೆ ನೋಡಿ, ಆ ಭೀಮಸೇನ ಕೀಚಕನನ್ನು ಕೊಲ್ಲುವಂತಹ ಒಂದು ದೃಶ್ಯ. ಆ ದೃಶ್ಯದಲ್ಲಿ ಹೇಗಿದೆಯಲ್ಲ ಹಾಗೆ ಕೀಚಕನನ್ನ ಕೊಂದು ಹಾಕಿದ. ಅಂತೂ ಕೀಚಕನ ಸಂಹಾರವಾಯಿತು. ಮರಣದ ಸುದ್ದಿ ಅಲ್ಲಿಂದಾಗಲೇ ಹೊರಗಡೆ ಎಲ್ಲಿಯೂ ಬರಲಿಲ್ಲ. ಸ್ವಲ್ಪ ಸಮಯ ಆದ ನಂತರ ಬೆಳಗಿನ ಜಾವ ನಸುನಸುಕಿನಲ್ಲಿ ವಿರಾಟ ರಾಜನಿಗೆ ವಿಷಯ ತಿಳಿಯುತ್ತೆ. ಯಾರೋ ಕೀಚಕನನ್ನು ಕೊಂದು ಹಾಕಿದ್ದಾರೆ ಅಂತ ಹೇಳಿ. ಕೀಚಕನನ್ನು ಕೊಂದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾದಕ್ಕೆ ಹುಡುಕಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರಿದ್ದಾರೆ, ಯಾರು ಬಂದರು, ಹೇಗೆ, ಏನೆಲ್ಲ ಕಾರ್ಯಗಳು ನಡೀತಾರೆ. ಹುಡುಕುವಂತಹ ಪ್ರಯತ್ನದಲ್ಲಿ ಎಲ್ಲರೂ ಇದ್ದಾರೆ. ನೀವು ಸಿಗಲಿಲ್ಲ. ದುರ್ಯೋಧನಾದಿಗಳಿಗೆ ಅನುಮಾನ ಬಂದು ಅವರು ವಿರಾಟನನ್ನು ಪ್ರಶ್ನೆ ಮಾಡ್ತಾರೆ. ಕೀಚಕನನ್ನು ಕೊಲ್ಲುವಂತಹ ಪರಾಕ್ರಮಿ ಯಾರೂ ಇಲ್ಲ, ಹೊಂದಿದ್ದಾನೆ ಅಂತಂದ್ರೆ ಅವನು ಭೀಮಸೇನನೇ ಇರಬೇಕು. ಅವರು ನಿಮ್ಮ ಆಸ್ಥಾನದಲ್ಲಿ ಇರ್ತಾರೆ, ಅವರನ್ನು ನನಗೆ ತೋರಿಸಿ ಅಂತ ಹೇಳಿ ದುರ್ಯೋಧನ ವಿರಾಟ ರಾಜನನ್ನು ಕೇಳ್ತಾನೆ. ವಿರಾಟ ರಾಜ ಇಲ್ಲ ಅಂತ ಅವರಪ್ಪ, ನಿಮ್ಮ ಪಾಂಡವರು ಇಲ್ಲಿ ಬಂದಿಲ್ಲ ಅಂತ ಹೇಳುವಂತಹ ಲೇಖನವನ್ನು ನೀವೇ ಹುಡುಕಿಕೊಳ್ಳಿ ಅಂತ ಹೇಳಿ ಹಾಗೆ ಎಲ್ಲರ ಮುಖವನ್ನು ತೋರಿಸ್ತಾನೆ. ಯಾರನ್ನೂ ಗುರುತು ಹಿಡಿಯಲಿಕ್ಕಾಗದೇ ಇರುವ ಸ್ಥಿತಿ ದುರ್ಯೋಧನದಲ್ಲಿ ಬರುತ್ತದೆ. ಹಾಗೆ ಸಹಾಯಕನಾಗಿ ಬಹಳ ಬೇಸರವಾಗಿ ದುರ್ಯೋಧನ ಹಿಂದಿರುತ್ತಾನೆ. ಆದರೂ ಅವನಿಗೆ ಅನುಮಾನ ಹೋಗಿಲ್ಲ. ಖಾತ್ರಿ ಇದೆ, ಕೀಚಕ ಪರಾಕ್ರಮಿಯನ್ನು ಕೊಲ್ಲಬೇಕು ಅಂತಂದ್ರೆ ಭೀಮಸೇನೇ ಆಗಿರಬೇಕು, ಬೇರೆಯವರಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಗಾಢವಾಗಿದೆ. ಗಾಢವಾದಂತಹ ರೀತಿಯಲ್ಲಿ ಕೆಲ ಕಾಲ ನಡೆದಂತಹ ಸಂದರ್ಭ ಹೀಗೆ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಮುಂದುವರಿತಾ ಹೋಗ್ತದೆ. ಇಷ್ಟು ಸಾಕು. ವಿವರಣೆ ಇನ್ನೂ ಸಾಕಷ್ಟು ಇದೆ. ಸಾಕಷ್ಟು ವಿಚಾರಗಳನ್ನು ಇನ್ನು ಯಾವಾಗಲಾದರೂ ಸಮಯ ಸಿಕ್ಕಲ್ಲಿ ನಾನು ಅವುಗಳನ್ನು ತೋರಿಸ್ತೇನೆ. ಹೀಗೆ ಇದರಲ್ಲಿ ಪರೀಕ್ಷೆಗೆ ಬರುವಂತಹದ್ದು ಮಾತ್ರ ಇಷ್ಟಿರ್ತದೆ. ಇಷ್ಟನೇ ನೀವು ಪರೀಕ್ಷೆಗೆ ನೋಡ್ಕೊಳ್ಬೇಕಾಗ್ತದೆ. ಅಂತಿಮ ಪರೀಕ್ಷೆ ಸರಿ ಪದ್ಯ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಅರ್ಥ ಆಗಿದೆಯಲ್ಲ? ಏನೇ ಆಗಲಿ ಒಮ್ಮೆ ಪೂರ್ಣವಾಗಿ ಪದ್ಯದ ಸಾರಾಂಶವನ್ನು ತಗೊಂಡು ಬಿಡ್ತೇನೆ. ಪೂರ್ಣವಾಗಿ ಪದ್ಯವನ್ನು ಒಮ್ಮೆ ನೋಡಿಬಿಡೋಣಂತೆ ಅದರ ಸಾರಾಂಶದ ರೂಪವನ್ನು. ಒಂದು ನಿಮಿಷ. ಇಂದು ಹುಟ್ಟಲೆಯಲ್ಲಿ ನಾಳೆಯನ್ನೆಲ್ಲವನ್ನು ಈ ಒಂದು ಪದ್ಯಭಾಗ ಯಾರ ವಿಷಯಗಳನ್ನು ಒಳಗೊಂಡಿದೆ, ಯಾರ ವಿಚಾರಗಳನ್ನು ತಗೊಂಡು ಚರ್ಚಿಸಲಾಗಿದೆ,
ಯಾರ ವಿಚಾರ? ದ್ರೌಪದಿಯನ್ನು ಕುರಿತಾಗಿ ಇಲ್ಲಿ ಚರ್ಚಿಸಲಾಗಿದೆ. ಸರಿ, ಈಗ ಪಾಂಡವರು ಇಲ್ಲಿದ್ದಾರೆ. ಎಲ್ಲಿದ್ದಾರೆ? ವಿರಾಟನ ಆಸ್ಥಾನದಲ್ಲಿದ್ದಾರೆ, ವಿರಾಟ ನಗರದಲ್ಲಿದ್ದಾರೆ. ಈತನ ಒಂದು ಆಶ್ರಯದಲ್ಲಿ ಇವರೆಲ್ಲ ನೆಲೆಸಿದ್ದಾರೆ. ಅಜ್ಞಾತವಾಸವನ್ನು ಇವರು ಕಳೀತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ವಿರಾಟನ ಭಾವ ಮೈದುನ ಅಂತ, ವಿರಾಟನ ಪತ್ನಿ ಸುದೇಶ್ನಿ, ಸುದೇಶ್ನಿಯ ತಮ್ಮನಾದಂತಹ ಕೀಚಕ, ಕೀಚಕ ದ್ರೌಪದಿಯ ಮೇಲೆ ಕಣ್ಣನ್ನು ಹಾಕಿದ್ದ. ದ್ರೌಪದಿಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ. ಆ ಸೌಂದರ್ಯದಿಂದ ಮೋಹಿತನಾದಂತಹ ಕೀಚಕ ನಮಗೆ ದ್ರೌಪದಿಯನ್ನು ಹಿಂಬಾಲಿಸ್ತಾ ತುಂಬಿದ ಸಭೆಯಲ್ಲಿ ಆಕೆಯನ್ನು ಒದ್ದಿರ್ತಾನೆ, ಕಾಲಿನಿಂದ ಒದ್ದಂತಹ. ಅಲ್ಲಿಂದಲೇ ಮುಂದುವರಿತಾ ಹೋಗ್ತದೆ. ಕಾಲಿಂದ ಒದ್ದ ಸಂದರ್ಭದಲ್ಲಿ ದ್ರೌಪದಿಯ ಮನಸ್ಥಿತಿ, ದ್ರೌಪದಿಯ ಆಲೋಚನೆ ಮಾಡುವಂತಹ ಒಂದಿದ್ದರೆ ನಿಮಗೆ ಮಧ್ಯ ಪ್ರಾರಂಭಿಸುವಂತಹದ್ದು. ತನಗಾದಂತಹ ನೋವನ್ನ, ಕಷ್ಟವನ್ನ ಅಥವಾ ದುಃಖವನ್ನ ಯಾರ ಮುಂದೆ ಹೇಳಿಕೊಳ್ಳಲಿ, ಯಾರ ಮುಂದೆ ಹೇಳಿಕೊಂಡ್ರೆ ಪರಿಹಾರವಾಗ್ತದೆ ಅಂತ ಹೇಳಿ ದ್ರೌಪದಿ ಚಿಂತಿಸುವಂತಹ ಸಂದರ್ಭ ಇರುತ್ತದೆ. ಯಾರಿಗೆ ಎಲ್ಲವನ್ನ ವಿಸ್ತರಿಸಿ ಹೇಳಲಿ, ಯಾರೊಂದಿಗೆ ಸಂಕಟವನ್ನು ಹಂಚಿಕೊಳ್ಳಲಿ, ಎಂತಹ ಪರಿಸ್ಥಿತಿಯಲ್ಲಿ ನನ್ನ ಹೆಂಗಸ ಜನ್ಮ ಸುಡಲಿ, ಪಾತಕಿಯಾದಂತಹ ನಾನು ಇನ್ನ ಈ ರೀತಿಯಲ್ಲಿ ಕಷ್ಟಪಡುವಂತಹದ್ದಿದೆಯೇ? ಇಂತಹ ದುಸ್ಥಿತಿ ನನಗೆ, ಈ ಕಷ್ಟ ಬರುವುದಕ್ಕಿಂತಲೂ ಮರಣ ಬಂದು ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ದ್ರೌಪದಿ ಒಂದನೆಯ ಪದ್ಯದಲ್ಲಿ ಅಂದುಕೊಳ್ತಾ ಹೋಗ್ತಾಳೆ. ಹಾಗೆಯೇ ಎರಡನೆಯದರಲ್ಲಿ ದ್ರೌಪದಿ ತನ್ನ ಕಷ್ಟವನ್ನ ಯಾರ ಮುಂದೆ ಹೇಳಿಕೊಂಡ್ರೆ ಪರಿಹಾರ ಸಿಕ್ಕಿತು ಅಂತ ಲೆಕ್ಕ ಹಾಕ್ತಾಳೆ. ಯುಧಿಷ್ಠಿರನ ಮುಂದೆ ಹೇಳಲೇ, ಯುಧಿಷ್ಠಿರನ ಯಮಸುತ ಅಂತ ಬಳಸಿದ್ರು, ಯಮನ ಮಗ ಅಂತ ಹೇಳಿ. ಯುಧಿಷ್ಠಿರನ ಮುಂದೆ ಹೇಳಿಕೊಳ್ಳಲೇ ಇಲ್ಲ, ಉಪಯೋಗವಿಲ್ಲ. ಯಾಕೆಂದ್ರೆ ಅವನಿಗೆ ಧರ್ಮದ ಗ್ರಹ ಹೊಡೆದಿದೆ. ಧರ್ಮದಿಂದಲೇ ಜೀವನ ನಡೆಸುವಂತಹದ್ದು, ಅಧರ್ಮದ ಕೆಲಸವನ್ನು ಎಂದೂ ಮಾಡೋದಿಲ್ಲ. ಆ ಧರ್ಮದ ಗ್ರಹ ಅವನಿಗೆ ಹೊಡೆದಿದೆ. ಇನ್ನು ಎರಡನೆಯವನಾದಂತಹ ಅರ್ಜುನನಿಗೆ ಅವನ್ನ ಹೇಳಿದರೆ ಏನಾದಿತ್ತು? ಅರ್ಜುನನೇನೋ ನನ್ನ ಕೆಲಸಕ್ಕೆ ಬರಬಹುದು, ಆದರೆ ಅಣ್ಣನ ಆಜ್ಞೆಯನ್ನ ಅವನಿಂದು ದಾಟುವುದಿಲ್ಲ ಅಥವಾ ಮೀರುವುದಿಲ್ಲ. ಅಣ್ಣ ಬೇಡ, ಅಣ್ಣ ಮಾಡು ಅಂದ್ರೆ ಮಾಡ್ತಾನೆ, ಬೇಡ ಅಂದ್ರೆ ಮಾಡೋದಿಲ್ಲ. ಅಣ್ಣ ಯಾರಿಗೂ ಏನು ಮಾಡಬೇಡ ಅಂತ ಹೇಳಿದ್ದಾನೆ, ಅದರಲ್ಲಿ ಅರ್ಜುನ ಉಪಯೋಗವಿಲ್ಲ. ಇನ್ನು ಇಬ್ಬರಿದ್ದಾರೆ, ಅರ್ಜುನ ನಂತರ ನಕುಲ ಸಹದೇವರು. ಇವರಿಬ್ಬರಿಗೆ ಹೇಳಿದರೆ ಹೇಗೆ? ಇವರಿಬ್ಬರು ಕೀಚಕನನ್ನು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಇವರಿಬ್ಬರು ಅಷ್ಟು ಪರಾಕ್ರಮಿಗಳಲ್ಲ. ಕೀಚಕನನ್ನು ಕೊಲ್ಲುವಷ್ಟು ಶಕ್ತಿ ಸಾಮರ್ಥ್ಯ ನಕುಲ ಸಹದೇವರಿಗೆ ಇಲ್ಲ. ಹಾಗಾಗಿ ಇವರು ನನಗೆ ಕೆಲಸಕ್ಕೆ ಬರುವುದಿಲ್ಲ, ಈ 4 ಜನರು ಉಪಯೋಗವಿಲ್ಲ ಅಂತ ಹೇಳಿ ನಿರ್ಧಾರಕ್ಕೆ ಬರ್ತಾಳೆ. ಎರಡನೆಯ ಪದ್ಯದಲ್ಲಿ. ಇನ್ನು ಮೂರನೆಯದರಲ್ಲಿ ಎಲ್ಲರಿಗಿಂತಲೂ ಪರಾಕ್ರಮಿಯಾದಂತಹ ವ್ಯಕ್ತಿ ಅಂತಂದ್ರೆ ಕೇವಲ ಭೀಮಸೇನ ಅಂತ ಹೇಳಿ ನಿರ್ಧಾರಕ್ಕೆ ಬರ್ತಾಳೆ. ಆ ಭೀಮಸೇನ ಎಲ್ಲರ ಕಷ್ಟಗಳಿಗೆ ಮೀರಿಯುವಂತಹ ವ್ಯಕ್ತಿಯಾಗಿದ್ದಾನೆ. ಹಾಗೆ ನನ್ನ ಕಾರ್ಯ, ನನ್ನ ಕಷ್ಟವನ್ನು ನಿವಾರಿಸಲಿಕ್ಕೆ ಬಹಳ ಕಾಳಜಿ ತೋರಿಸ್ತಾನೆ, ಬಹಳ ಸ್ವಾಭಿಮಾನಿಯಾದಂತಹ ವ್ಯಕ್ತಿಯಾಗಿದ್ದಾನೆ ನೀವು. ಹಾಗೆ ಈ ಕೀಚಕನಾದಂತಹ ಈ ನೀಚನನ್ನ ಸುಲಭವಾಗಿ ನಿಭಾಯಿಸಬಲ್ಲ ಏಕೈಕ ವ್ಯಕ್ತಿ ಭೀಮಸೇನ ಮಾತ್ರ. ಎಲ್ಲವನ್ನ ಭೀಮಸೇನ ಹೇಳೋಣ. ಒಂದು ವೇಳೆ ಭೀಮಸೇನ ಏನಾದರೂ ನನ್ನ ಮಾತಿಗೆ ಬೆಲೆ ಕೊಡಲಿದ್ದರೆ, ನನ್ನ ಕೆಲಸ ಮಾಡದೇ ಇದ್ದಲ್ಲಿ ನಾನು ಭೂವರಸರ ವಿಷಯವನ್ನು ಕೊಡಲು ದೇಹವನ್ನು ತ್ಯಾಗ ಮಾಡ್ತಾನೆ, ಪ್ರಾಣ ಬಿಡ್ತೇನೆ ಅಂತ ಹೇಳಿ ನಿರ್ಧಾರಕ್ಕೆ ಬರ್ತಾಳೆ ದ್ರೌಪದಿ. ಇದು ಮೂರನೆಯ ಪದ್ಯದಲ್ಲೇ ಬಂತು. ಇನ್ನು ನಾಲ್ಕನೆಯದರಲ್ಲಿ ಭೀಮಸೇನ ಹತ್ರಕ್ಕೆ ಎಲ್ಲವನ್ನ ಹೇಳಬೇಕಾಗಿ ಹೇಳಲಿಕ್ಕೋಸ್ಕರವಾಗಿ ಅವನು ಮಲಗಿದಂತಹ ಸ್ಥಳಕ್ಕೆ ಹೋಗ್ತಾ ಇದ್ದಾಳೆ. ಮಧ್ಯರಾತ್ರಿಯ ಸಮಯದಲ್ಲಿ ಹೋಗುವಾಗ ಹೀಗೆ ಲೆಕ್ಕಾಚಾರ ಕೊಡ್ತಾ ಇದ್ದಾಳೆ. ಹೋದರೆ ಏನೇನು ಪ್ರಶ್ನೆ ಕೇಳ್ತಾನೋ, ಯಾವ ಪ್ರಶ್ನೆ ಏನು ಉತ್ತರ ಕೊಡಬೇಕು, ಹೇಗೆ ಉತ್ತರ ಕೊಡಬೇಕು ಅಂದ್ಕೊಂಡು ಹೀಗೆ ಲೆಕ್ಕಾಚಾರ. ಹೋದ ಕೂಡಲೇ ಬಹಳ ಭಯಭೀತನಾಗಿ ಆತಂಕದಿಂದ ಏನಾದರೂ ಕೇಳ್ತಾನೋ, ಅಥವಾ ಒಬ್ಬಳೇ ಹೇಗೆ ಮಂದಿ ಅಂತಾನೋ, ಮುಖ ಹೇಗೆ ಬಾಡಿ ಹೋಗಿದೆ ಅಂತ ಕೇಳ್ತಾನೋ, ಈ ರೀತಿಯಲ್ಲಿ ನನ್ನನ್ನು ಸಂತೈಸಿದ ಸಮಾಧಾನ ಪಡಿಸ್ತಾನೋ ಏನೋ, ಎಲ್ಲವನ್ನ ಆತ್ಮೀಯವಾಗಿ ಕೇಳಿ ತಿಳ್ಕೊಳ್ತಾನೋ ಅಂಥೇಳಿ ಮತ್ತೆ
ಈ ಮಧ್ಯರಾತ್ರಿಯಲ್ಲಿ ಬರಲಿಕ್ಕೆ ಕಾರಣವೇನು? ಮತ್ತೆ ನೀನು ಬಂದಂತಹ ಸಮಯ ಸರಿಯಾಗಿದ್ದಲ್ಲ, ಯಾರಾದ್ರೂ ನೋಡಿದ್ರೆ ಏನು ಗತಿ, ಯಾರಾದ್ರೂ ನೋಡಿದ್ರೆ ನಮ್ಮನ್ನು ಮತ್ತೆ ಹಚ್ಚಿದ್ರೆ ಕಷ್ಟವಾಗಿತ್ತು ಅನ್ನುವಂಥ ಏನಾದರೂ ಪ್ರಶ್ನೆಗಳನ್ನು ಹಾಕ್ತಾನೋ, ಏನಾಗ್ತಾನೋ ಹಾಗೆ ಅನ್ನುವಂತ ಹೇಳಿ ಅಂದುಕೊಂಡು ದ್ರೌಪದಿ ಏನಾದರೂ ಆದಂತಹದ್ದನ್ನು ನಿಭಾಯಿಸೋಣ, ಈ ಕೀಚಕನ ಕಪಟದಿಂದ ನನಗೆ ಹೊರ ಬರಬೇಕು ಅಂತಂದರೆ ಆಗಲೇಬೇಕು ಅಂದುಕೊಂಡು ಇಂತಹ ಸಂದರ್ಭದಲ್ಲೂ ನಾನು ಆ ಸಮಸ್ಯೆಯನ್ನು ಎದುರಿಸೋಣ ಅಂತ ಅಂದುಕೊಂಡು ನಿರ್ಧಾರ ಮಾಡಿ ತನ್ನ ಪತಿಯಾದಂತಹ ಭೀಮಸೇನನ ಸಮೀಪಕ್ಕೆ ಬರ್ತಾಳೆ. ಭೀಮಸೇನ ಸಮೀಪಕ್ಕೆ ಬಂದು ನಾಲ್ಕನೆಯಾಗ್ತದೆ. ಇನ್ನು ಭೀಮಸೇನನ ಮುಖ ಹೊಂದಿಕೊಂಡಿರ್ತದೆ. ಮೆಲ್ಲನೆ ಐದನೇ ಪದ್ಯದಲ್ಲಿ ಬರುವಂತಹದ್ದು, ಹೊಂದಿಕೊಂಡಂತಹ ಬದುಕಿಯನ್ನು ನಿಧಾನಕ್ಕೆ ಸರಿಸಿ ಗಲ್ಲವನ್ನು ಅಲುಗಾಡಿಸ್ತಾಳೆ. ಸ್ವಲ್ಪ ಮಟ್ಟಿಗೆ ಅಲುಗಾಡಿಸಿಕೊಳ್ಳದೆ ಅಪ್ರತಿಮಲ್ಲನ ಮಹಾಪರಾಕ್ರಮೆಯಾದಂತಹ ಭೀಮಸೇನಿಂದ ಎದ್ದುಕೊಂಡೆ ದ್ರೌಪದಿ ಲೆಕ್ಕಾಚಾರ ಹಾಕಿದ್ರಲ್ಲ ಹಾಗೇ ಇತ್ತು. ಮುಖ ಬಾಡಿ ಹೋಗಿದೆ ದ್ರೌಪದಿಯು. ಬಾಡಿದಂತಹ ಮುಖವನ್ನು ನೋಡಿ ಏನಾಗಿದೆ, ಮುಖವೇಕೆ ಬಾಡಿ ಹೋಗಿದೆ, ತಡ ಮಾಡದೆ ಹೇಳು ಅಂತ ಹೇಳಿ ಬಹಳ ಗಡಿಬಿಡಿಯಲ್ಲಿ ಆತಂಕದಿಂದ ಗಂಭೀರವಾಗಿ ಹೇಳ್ತಾರಂತೆ. ಹೇಳುವಂತಹದ್ದು ಇದನ್ನೇ ಬಂದಿದೆ. ಹಾಗೆ ಆ ಕೇಳುವ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾಳೆ ದ್ರೌಪದಿ. 6ನೆಯ ಒಂದು ಪದ್ಯದಲ್ಲಿ, ನಿನ್ನೆ ಬೆಳಗಿನ ಜಾವದಲ್ಲಿ ಕೀಚಕ ಅನ್ನುವಂತಹ ಒಬ್ಬ ನಾಯಿ ನನ್ನನ್ನು ಕಾಲಿಂದ ಓದಿದ್ದಾಳೆ, ತುಂಬಿದ ಸಭೆಗೆ ಹೋಗಿದ್ದಾಳೆ. ನಿನ್ನಂತಹ ಪರಾಕ್ರಮಗಳಿರುವಂತಹ ನನಗೆ ಇಂತಹ ಅಪಮಾನ ಸರಿಯೇ ಅಂತ ಹೇಳಿ ಹೇಳ್ತಾ, ಹಾಗೆ ಇದ್ದರೆ ಕೀಚಕ ನನ್ನನ್ನು ಬೆನ್ನತ್ತಿ ಬರುವುದನ್ನು ಬಿಡೋದಿಲ್ಲ. ಹಾಗೆ ಅವನಿಗೆ ನಿನ್ನ ಕೈಯನ್ನು ತೋರಿಸಿ ಅವನಿಗೆ ಅವನು ನಿನ್ನ ತಾಕದೆ ಅವನು ಸುಮ್ಮನೆ ಬಿಡುವಂಥವನಲ್ಲ ಅಂದಾಗೆ ಕೀಚಕನ ವಿಚಾರವಾಗಿ ಭೀಮಸೇನ ಕೇಳಿದ ಸಂದರ್ಭದಲ್ಲಿ ಬಹಳ ಸಿಟ್ಟಿಗೆದ್ದಂತಹದ್ದು. ಸಿಟ್ಟಿಗೆದ್ದ ಸಂದರ್ಭದಲ್ಲಿ ದ್ರೌಪದಿ ತನ್ನ ವಿಚಾರಗಳನ್ನು ಮುಂದುವರಿಸ್ತಾ ಹೋಗ್ತಾರೆ. 7ನೆಯ ಒಂದು ಪದ್ಯದಲ್ಲಿ, ಪತಿಯೇ ಕೇಳು, ಈ ಕೀಚಕರ ವಿಚಾರವಾಗಿ ನಾನು 4 ಇನ್ನು ಉಳಿದಂತಹ 4 ಪತಿಯರಿದ್ದಾರಲ್ಲ ಅವರ ಹತ್ರಕ್ಕೆ ಹೋಗಿ ಕೇಳಲಿಲ್ಲ. ನೀನೊಬ್ಬನೇ ಯೋಗ್ಯ ಅನ್ನುವಂತಹದ್ದು. ಅವರ ಹತ್ತಿರ ಹೋಗಿ ಏನೆಲ್ಲ ಹೇಳಿದರೆ ಅವರು ನನಗೇನು ಸಹಾಯ ಮಾಡುವುದಿಲ್ಲ, ಬರೀ ಸಮಾಧಾನ ಮಾಡ್ತಾರೆ ಅಷ್ಟೇ, ನನ್ನನ್ನು ಸಂತೈಸಿ ಕಳಿಸಿಬಿಡ್ತಾರೆ, ಇದಕ್ಕೆ ಪರಿಹಾರ ಅವರು ಕೊಡೋದಿಲ್ಲ. ಹಾಗಾಗಿ ನೀನೊಬ್ಬನೇ ಯೋಗ್ಯ, ಅವರೆಲ್ಲ ಈ ಕೆಲಸಕ್ಕೆ ಅಯೋಗ್ಯರು, ಅವರು ಯಾರೂ ನನಗೆ ಒಂದಿಷ್ಟೂ ಸಹಾಯ ಆಗದೇ ಇರುವಂತಹ ಉಚಿತ ಬಾಹಿರರು ಅಂತ ಹೇಳಿ ಅಂತಾಳೆ. ಮಮತೆಯಿಂದ ನೀನು ನನ್ನನ್ನು ನೋಡು, ನಿನ್ನ ಮನಸ್ಸಿನ ಶಾಂತತೆ, ನೀನು ಶಾಂತವಾಗಿ ಕೂತಿದ್ದೀವಿ, ಇದೆಲ್ಲ ಆಗ್ತಾ ಇದೆ ಹೊರಗಡೆ ತಾಗುತ್ತದನ್ನು ನೀನು ಗಮನಕ್ಕೆ ತಗೊಳ್ಳದೆ ಬಹಳ ಶಾಂತವಾಗಿ ಕೂತ್ಬಿಟ್ಟಿದ್ದಿ, ಆ ಶಾಂತತೆಯನ್ನು ಬಿಸಾಡ ಅಂತ ಹೇಳ್ತಾ ಆ ಕೀಚಕನಿಗೆ ಯಮನನ್ನು ಕಾಣಿಸುವ ಅರ್ಥವೇನು, ಕೀಚಕನನ್ನ ಕೊಲ್ಲು ಅಂತ ಹೇಳಿ ಭೀಮಸೇನನಿಗೆ ದ್ರೌಪದಿ ಕೈ ಮುಗಿದು ಕೇಳಿಕೊಳ್ತಾಳೆ 7ನೆಯ ಒಂದು ಪದ್ಯದಲ್ಲಿ. ಹಾಗೆ ಭೀಮಸೇನ ದ್ರೌಪದಿಯ ಮಾತಿನಿಂದ ಸ್ವಲ್ಪ ಗೊಂದಲಕ್ಕೀಡಾಗಿ ನಂತರದಲ್ಲಿ ಭೀಮಸೇನ ಮಾತಾಡ್ತಾನೆ. 8ನೆಯ ಒಂದು ಪದ್ಯದಲ್ಲಿ 8ನೆಯ ಪದ್ಯದಲ್ಲಿ ಅಂತಾನೆ ನೋಡು, ದ್ರೌಪದಿ ಹೇಳ್ತಾನೆ ಭೀಮಸೇನ, ಯುದ್ಧ ಮಾಡುವಂತಹದ್ದಾಗಿದ್ರೆ ಯುದ್ಧದಲ್ಲಿ ಆದರೆ ನೀನು ಹೇಳಿದಾಗೆ ಕೀಚಕನನ್ನು ಕೊಲ್ಲಬಹುದಾಗಿದೆ. ಆದರೆ ಇದು ಯುದ್ಧದ ಸಮಯ ಅಲ್ಲ, ಯುದ್ಧ ಮಾಡುವಂತಹ ಸಂದರ್ಭಕ್ಕೆ ನಾವಿಲ್ಲ, ಅಜ್ಞಾತವಾಸದಲ್ಲಿದ್ದೇವೆ. ಈ ಸಮಯದಲ್ಲಿ ನಾನೊಬ್ಬನೇ ಎಲ್ಲವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನೀನು ಹೇಳಿದಂತಹ ರೀತಿಯಲ್ಲಿ ಎಲ್ಲವನ್ನ ಆ ಕೀಚಕನನ್ನು ಕೊಂದರೆ ನಮ್ಮಲ್ಲಿ ಒಂದು ಗಾದೆ ಇದೆ. ಆ ಗಾದೆಯಿಂದ ಬರ್ತದೆ ಏನು, ಕೆಲವರು ಗಳಿಸಿದಂತಹದನ್ನು ಕೆಲವರು ಉಂಡು ಜಾರುವುದನ್ನು, ಯಾರೋ ಗಳಿಸಿದರೆ ಯಾರೋ ಉಂಡು ಹೋಗ್ತಾರೆ ಅಂತಾರಲ್ಲ, ಹಾಗೆ ನಿನ್ನ ವಿಚಾರವನ್ನು ನಾನೇನಾದರೂ ಮಾಡಬೇಕು, ಉಳಿದಂತಹ ನಾನು ನನಗೆ ತಿಳಿಯೋದೇ ಇಲ್ಲ, ಗೊತ್ತಾಗೋದಿಲ್ಲ. ನೀನೇನು ನನ್ನನ್ನು ದಾರಿ ತಪ್ಪಿಸ್ತಿದ್ದೀಯ ಅಂತ ಅನ್ಸುತ್ತೆ, ನೀ ನನ್ನನ್ನು ಕೆಟ್ಟ ದಾರಿಗೆ ತಗೊಂಡು ಹೋಗ್ತಿದ್ದೀಯ ಅನ್ಸುತ್ತೆ. ಹಾಗಾಗಿ ನಿನ್ನ ಮಾತನ್ನು ನಾನು ಕೇಳಲಿಕ್ಕೆ ತಯಾರಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿರ್ತಾರೆ. ಹಾಗೆ ನಾವೆಲ್ಲರೂ ಧರ್ಮರಾಜನ ಒಂದು ಮಾತಿಗೆ ಕಟ್ಟು ಬಿದ್ದಿದ್ದೇವೆ ಅಂತ ಹೇಳಿ ಭೀಮಸೇನ ಇಲ್ಲಿ ಅಂದದ್ದಕ್ಕೆ ಅದಕ್ಕೆ ದ್ರೌಪದಿಯ ಪ್ರತಿಕ್ರಿಯೆ ಇಲ್ಲಿ ಕೊಡ್ತಾರೆ. ದ್ರೌಪದಿ
ಇಲ್ಲಿ ಮಾತಾಡ್ತಾ ಹೋಗ್ತಾಳೆ. 9ನೆಯ ಒಂದು ಪದ್ಯದಲ್ಲಿ ಹೆಂಡತಿಯ ಹರಿಬದಲ್ಲಿ ಹೆಂಡತಿಯ ಒಂದು ಕರ್ತವ್ಯವನ್ನು ನಿಭಾಯಿಸುವಲ್ಲಿ ಒಬ್ಬ ಪತಿ ಪತ್ನಿಯನ್ನು ಹೇಗೆ ನೋಡ್ಕೊಳ್ಬೇಕು ಹಾಗೆ ನೀವು ನೋಡ್ಕೊಳ್ತಾ ಇರ್ತಾರೆ. ನೋಡಿ, ಪತ್ನಿ ವಿಚಾರಕ್ಕೆ ಬಂದಾಗ ಹೆಂಡತಿಯ ಹರಿಬದಲ್ಲಿ ಒಬ್ಬನಿಗೆ ಗಂಡು ಕೂಸು ವೈರಿಯನ್ನು ಕಂಡವರನ್ನು ಒಬ್ಬ ಪತ್ನಿಯ ವಿಚಾರಕ್ಕೆ ಬರುವುದಾಗಿದ್ದರೆ ಶತ್ರುಗಳನ್ನು ಕಡಿದು ತುಂಡರಿಸುವಂತಹ ಸರ್ವೇ ಸಾಮಾನ್ಯ. ಅಂತಹದರಲ್ಲಿ ಒಂದು ವೇಳೆ ಆ ಪತಿಗೆ ಪತ್ನಿಯ ಒಂದು ಕಷ್ಟಕ್ಕೆ ಪರಿಹಾರ ಕೊಡಲಿಕ್ಕಾಗದೇ ಇದ್ದಲ್ಲಿ ಅವನೇನು ಮಾಡ್ತಾನೆ, ತನ್ನನ್ನು ತಾನೇ ಅರ್ಪಿಸಿಕೊಂಡು ಪ್ರಾಣ ಬಿಟ್ಬಿಡ್ತಾನೆ, ಸೋಲನ್ನು ಒಪ್ಪಿಕೊಂಡು ದೇಹತ್ಯಾಗ ಮಾಡ್ತಾನೆ. ಒಬ್ಬ ಪತಿ ಒಬ್ಬ ಪತ್ನಿಯೊಂದಿಗೆ ಮಾಡುವಂತಹ ಕೆಲಸ ಇದಾಗಿದೆ. ಆದರೆ ಇವುಗಳೆಲ್ಲ 5 ಗಂಡಂದರು ನನಗೆ 5 ಗಂಡಂದರು ಒಬ್ಬರನ್ನು ನಿಮಗೆ ಆಡಲಿಕ್ಕಾಗ್ತಿದೆ. ಯಾವ ರೀತಿ ಗಂಡಂದರು ನೀವುಗಳೆಲ್ಲ 3 ಲೋಕದ ಪರಾಕ್ರಮಿಗಳು, 3 ಲೋಕದ ವ್ಯಕ್ತಿಗಳು ನಿಮ್ಮನ್ನು ಸೋಲಿಸಲಿಕ್ಕಾಗುವುದಿಲ್ಲ. ಸ್ವರ್ಗಲೋಕ ಅಥವಾ ದೇವಲೋಕ, ಭೂಲೋಕ, ಪಾತಾಳ ಲೋಕ 3 ಲೋಕಕ್ಕೆ ನೀವು ಪರಾಕ್ರಮಿಗಳು. ಇಂತಹ ಪರಾಕ್ರಮಿಗಳಾದಂತಹ ನೀವುಗಳು ಒಬ್ಬರನ್ನ ಆಡಲಿಕ್ಕಾಗಲಿಲ್ಲವೇ? ನೀವು ಗಂಡಂದಿರೋ ಬಂಡರೋ ಹೇಗೆ ಅಂತೇಳಿ ದ್ರೌಪದಿ ಆಕ್ರೋಶದಿಂದ ಮಾತಾಡಿದ್ದಕ್ಕೆ ಈಗ ಭೀಮಸೇನ ದ್ರೌಪದಿಗೆ ಉತ್ತರ ಕೊಡ್ತಾಳೆ. 10ನೆಯ ಒಂದು ಪದ್ಯದಲ್ಲಿ ನೋಡು, ನೀನು ಹೇಳಿದಂಥದ್ದೇನು ಸರಿ, ನಿಜ, ಒಪ್ಪೋಣವಂತೆ. ಆದರೆ ಕೀಚಕನನ್ನು ಕೊಂದೆ ಅಂತ ಇಟ್ಕೋ. ಇಂತಹದ್ದೇ ಘಟನೆಯನ್ನ ಹೊರಗಿನವರು ಕಾಯ್ತಾ ಇರ್ತಾರೆ. ಕೆಟ್ಟ ಜನರು ಇಂತಹದನ್ನು ಕಾಯ್ತಾ ಇರ್ತಾರೆ. ಕಾಯುವಂತಹ ಅವರ ಕೈಗಳು ಸಿಕ್ಕಿಬಿಡ್ತೇವೆ. ಹಾಗೆ ಏನು ಮಾತಾಡಿಕೊಂಡು ಏನು ಪ್ರಚಾರ ಮಾಡ್ತಾರೆ ಅಂತಂದ್ರೆ, ಕುಂತಿಯ 2ನೆಯ ಮಗ ಚಿನ್ನ ಅಣ್ಣನ ಆಜ್ಞೆಯನ್ನೇ ಮೀರಿದ, ಒಬ್ಬ ಸ್ತ್ರೀಗೋಸ್ಕರ, ಒಬ್ಬ ಪತ್ನಿಗೋಸ್ಕರ, ಹೆಣ್ಣಿಗೋಸ್ಕರ ಧರ್ಮವನ್ನೇ ಮೀರಿದ, ಅಧರ್ಮ ಮಾಡಿದ ಅಂಥೇಳಿ ಅವರೆಲ್ಲರೂ ಕೂಡ ನನ್ನ ಮತ್ತು ನಮ್ಮ ಪ್ರತಿಷ್ಠೆಯನ್ನು ಕುರಿತಾಗಿ ಕೊಂಬು ಮಾಡ್ತಾರೆ. ಕೆಟ್ಟವರು ಕಾಯ್ತಾ ಇರ್ತಾರೆ ಇದೇ ಕೆಲಸಕ್ಕೆ. ಹಾಗಾಗಿ ನೀನು ಅಣ್ಣನ ಹತ್ರ ಹೋಗಿ ಒಂದು ವಿಚಾರವನ್ನು ಹೇಳು. ಅಣ್ಣನೊಂದಿಗೆ ಈ ವಿಷಯ ಬಂದರೆ ಸರಿಯಾದೀತು. ಅಣ್ಣನ ಆಜ್ಞೆ ಅನ್ನುವಂತಹ ಬೆಂಕಿ ನನ್ನಲ್ಲಿದೆ, ಅಂದರೆ ನಮ್ಮ ಮೇಲಿದೆ. ಅದನ್ನು ನಾವು ತಗೊಳ್ಳಿಕ್ಕಾಗೋದಿಲ್ಲ, ಕುಡಿಲಿಕ್ಕಾಗತ್ತೆಯೇ ಆಗೋದಿಲ್ಲ. ಅವನ ಆಜ್ಞೆ ಅನ್ನುವಂತಹ ಮಾತುಗಳು ನಮ್ಮನ್ನು ಸುಟ್ಟು ಹಾಕುತ್ತವೆ. ಇನ್ನು ಅವನ ಒಂದು ಆಜ್ಞೆಯ ಬಂಧನದಲ್ಲಿ ಬಿದ್ದುಬಿಟ್ಟಿದ್ದೇವೆ. ಹಾಗಾಗಿ ನಿನ್ನ ಮಾತನ್ನು ನಾನು ಕೇಳಲಿಕ್ಕಾಗೋದಿಲ್ಲ. ಅಣ್ಣನಿಂದ ಬಂದರೆ ನಾನು ಮಾಡ್ತೇನೆ ಅಂಥೇಳಿ ಅಂದಂತಹ ಭೀಮಸೇನ 10ನೆಯ ಪದ್ಯದಲ್ಲಿ ಭೀಮಸೇನನ ಈ ಮಾತಿಗೆ ದ್ರೌಪದಿ ಪ್ರತಿಕ್ರಿಯೆ ಕೊಡ್ತಾಳೆ. 11ನೆಯ ಪದ್ಯದಲ್ಲಿ ದ್ರೌಪದಿ ಅಂತಾಳೆ, ಇನ್ನು ನನ್ನಂತಹ ಸ್ತ್ರೀಯರು ಹುಟ್ಟೋದೇ ಬೇಡ, ಇನ್ನು ಹುಟ್ಟದಲ್ಲಿರಲಿ ನಾರಿಯರೆಲ್ಲವನು ಅಂತ. ನನ್ನ ಸ್ತ್ರೀಯರು ಹುಟ್ಟುವಂತಹದ್ದೇ ಬೇಡ. ಅದರಲ್ಲೂ ಕೂಡ ಭೀಮನಂತಹ ಮಹಾಪರಾಕ್ರಮಿಗಳು, ಅಂತಹ ಪಾಂಡವರು, ಅಂತಹ ದೊಡ್ಡ ಹೆಸರು ಪಡೆದಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಹುಟ್ಟೋದು ಬೇಡ. ಅವರು ಹುಟ್ಟೋದು ಬೇಡ, ಅವರ ವಂಶದಲ್ಲಿ ಸ್ತ್ರೀ ಕೂಡ ಹುಟ್ಟೋದು ಬೇಡ ಅನ್ನೋ ಅರ್ಥ ಕೂಡ ನಮಗಿಲ್ಲಿ ಬರುತ್ತೆ ಮಧ್ಯದಲ್ಲಿ. ಹೀಗೆ ಈ ರೀತಿಯಾದಂತಹದ್ದು ಓದು ಬೇಡ. ಹಾಗೆ ನನ್ನ ರೀತಿಯಲ್ಲಿ ಇನ್ಯಾರೂ ಕಷ್ಟಪಡೋದು ಬೇಡ. ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ, ಯಾರು ಕಷ್ಟವನ್ನು ಸಹಿಸಿಕೊಳ್ಳುವಂತಾಗ್ತದೆ ಅಂತ ಹೇಳ್ತಾ ದ್ರೌಪದಿ ಬಹಳ ರೀತಿಯಲ್ಲಿ ಹರಿದುಕೊಳ್ತಾ ಇದ್ದಾಳೆ, ಬಹಳ ರೀತಿಯಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಇನ್ನು ಸ್ತ್ರೀ ವಂಶ ಇವರಲ್ಲಿ ಬರುವುದು ಬೇಡ, ಸ್ತ್ರೀ ಇವರ ಜೊತೆಗೆ ಕಾಲಿಡುವುದು ಬೇಡ ಹೇಳಿ ಅಂದುಕೊಳ್ತಾ ಈಗ ದ್ರೌಪದಿ ತನ್ನ ಹಳೆಯ 3 ಘಟನೆಗಳನ್ನು ನೆನಪಿಸ್ತಾ ಇದ್ದಾಳೆ. 12ನೆಯ ಒಂದು ಪದ್ಯದಲ್ಲಿ 12ನೆಯ ಪದ್ಯಭಾಗದಲ್ಲಿ 3 ಘಟನೆ ಮೊದಲೇ ಹೇಳಿದ್ನಲ್ಲ ಹಾಗೆ. ಆದ್ಯ ಪ್ರಾರಂಭದಲ್ಲಿ ದುರ್ಯೋಧನ ದುಶ್ಯಾಸನದೊಂದಿಗೆ ನನ್ನ ಕೂದಲನ್ನ ಹಿಡಿದುಕೊಂಡು ಸಭೆ ಕರ್ಕೊಂಡು ಬಂದ. ದುರ್ಯೋಧನ ತನ್ನ ಆಸ್ಥಾನದಲ್ಲಿ ತುಂಬಿದ ಸಭೆಯಲ್ಲಿ ಕೂದಲು ಹಿಡಿದುಕೊಂಡು ಸಭೆ ಕರೆಯುವ ಹಾಗೆ ದುಶ್ಯಾಸನಿಗೆ ಆಜ್ಞೆ ಮಾಡಿದ. ಒಂದು. ಇನ್ನೊಂದು, ಅರಣ್ಯವಾಸದಲ್ಲಿ ನಾವು ಇರೋ ಕಾಲಕ್ಕೆ ಸೈಂಧವ ಅಥವಾ
ಜಯದ್ರಥ ನನ್ನನ್ನು ಕದ್ದೊಯ್ಯುವಂತಹ ಒಂದು ಪ್ರಯತ್ನ ಮಾಡಿದ, ಹಗಲು ಸುಮ್ಮನೆ ಅನ್ನುವಂತಹ ರೀತಿಯಲ್ಲಿ ಇಂದು ಕೀಚಕ ನಾಯ ಕಾಲಲ್ಲಿ ನೊಂದೆ ಅಂತ ಹೇಳಿ, ಇಂದು ಕೀಚಕನ ಒಂದು ಕಾಲಿನಲ್ಲಿ ಬಿದ್ದು ನಾನು ನೋವನ್ನು ಅನುಭವಿಸುವಂತಾಯಿತು. ಈ ಬಂದ ಭಂಗವೇ ಸಾವಿರದ ಬಸವಳಿದರೆ ಇಂದು ಮುಖಿ. ಈ ರೀತಿಯಾದಂತಹ ಕಷ್ಟಗಳು ನನಗೆ 3 ಮಹಾ ಕಷ್ಟಗಳು ನನಗೆ ಒದಗಿ ಬಂದಂತಾಯಿತು. ಅಪಮಾನ, ಬರೀ ಕಷ್ಟವಲ್ಲ, ಅಪಮಾನ, ಸಂಕಟ ಏನೆಲ್ಲ ಒಬ್ಬ ಸ್ತ್ರೀಗೆ ಆಗಬಾರದು ಅಂತಹ 3 ಬಾರಿ ಆಗಿದೆ. ಇಷ್ಟೇ ಸಾಕಬೇಕು. ಇನ್ನು ಮುಂದಿನ ಕಷ್ಟಗಳು ಮತ್ತೆ ಹೀಗೆ ಬರ್ತಾವೆ. ಕಣ್ಣಿಗೆ ಯಾರು ಏನು ಮಾಡೋರಲ್ಲೇ ಮುಂದೆ ಇನ್ನೇನು ಬರ್ತದೋ ಗೊತ್ತಿಲ್ಲ ಅನ್ನುವಂತೆ ದ್ರೌಪದಿ ಪರೋಕ್ಷವಾಗಿ ಏನು ಅಂತ ಹೇಳುತ್ತಾಳೆ, ನಾನು ಪ್ರಾಣ ಬಿಡ್ತೇನೆ ಅನ್ನುವಂತಹ ಸೂಚನೆ ಮಾಡ್ತಾಳೆ. ಹಾಗೆಯೇ ಆ ವಿಚಾರದಲ್ಲಿ ಇರುವ ಕಾಲಕ್ಕೆ ಮತ್ತೆ 12ನೇ ಪದ್ಯದಲ್ಲಿ ಇದಾಯಿತು. ಇನ್ನು 13ರಲ್ಲಿ ಆಕೆ ಭೀಮಸೇನನನ್ನ ಎಬ್ಬಿಸುವ, ಎಚ್ಚರಿಸುವ ಅಥವಾ ಕೆಚ್ಚಲಿಗೆ ಮೂಡಿಸುವಂತಹ ಕೆಲವು ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ನಿಮ್ಮ ಪರಾಕ್ರಮ ಏನಿದೆ ಗೊತ್ತೋ, ಸ್ವಯಂ ಯಮನೇ ಬಹಳ ಸಿಟ್ಟಿನಿಂದ ಪರಾಕ್ರಮದಿಂದ ಯಾರನ್ನಾದರೂ ಕರ್ಕೊಂಡು ಹೋಗಬೇಕು ಅಂತ ಬಂದರೆ ಯಮನನ್ನೂ ನೀವು ಸೋಲಿಸಿ ಅವನನ್ನು ಹಿಂದಕ್ಕೆ ಕಳಿಸುವ ಸಾಮರ್ಥ್ಯ ನಿಮಗಿದೆ. ಯಮನನ್ನೇ ಹಿಂದೋಡಿಸುವಂತಹ ಸಾಮರ್ಥ್ಯ ನಮಗಿರುವ ಹಾಗೆ ನೀವು ಈಗ ಒಬ್ಬಳನ್ನು ಆಳ್ಲಿಕ್ಕಾಗ್ತಿಲ್ಲ. ನಿಮಗೆ ಪಾಪಿಗಳ ಅಂತ ಬೈತಾಳೆ. ಯಾಕೆ ಗೊತ್ತಾ? ಪರಾಕ್ರಮದ ಅರ್ಥವಲ್ಲ, ಅಪಕೀರ್ತಿಗೋಸ್ಕರವಾಗಿ ಈ ಕೆಲಸ ಮಾಡಿರ್ತೀರಿ. ನಿಮಗೆ ಕೆಟ್ಟ ಹೆಸರು ಬರ್ತದೆ, ಅಣ್ಣನಾಗಿ ಇರಬಾರ್ದು, ಧರ್ಮ ಇರಬಾರ್ದು, ಯಾರಿಗೇನಾದರೂ ಪರವಾಗಿಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ನೀವಿದ್ದೀರಿ. ಈ ರೀತಿ ಕೆಟ್ಟ ಹೆಸರು ನಿಮಗೆ ಬರಬಾರದು ಅನ್ನುವಂಥ ರೀತಿಯಲ್ಲಿ ನೀವಿದ್ದೀರಲ್ಲ, ನಿಮ್ಮಂಥವರಿಗೆ ಭುಜಬಲ ಬೇಕೆ, ತೋಳು ಬಲ ಬೇಕೆ, ನಿಮಗೆ ರಾಜವಂಶ ಬೇಕೆ. ರಾಜವಂಶದಿಂದ ಹುಟ್ಟಿದಂಥ ವ್ಯಕ್ತಿಗಳು ಜನರಿಗೆ ಅಥವಾ ಸ್ವಯಂ ಪತ್ನಿ ಯಾರಿಗಾದರೆ ಕಷ್ಟ ಬಂದಾಗೆ ಆ ಕಷ್ಟಕ್ಕೆ ಪರಿಹಾರಕರಾಗಿರಬೇಕು, ನೋವನ್ನು ಪರಿಹರಿಸುವಂಥವರಾಗಿರಬೇಕು. ಅದ್ಯಾವುದೂ ಇಲ್ಲ ನಿಮ್ಮಲ್ಲಿ. ನಿಮಗೇಕೆ ರಾಜವಂಶ, ನಿಮಗೇಕೆ ಭುಜಬಲ, ಏನು ಮಾಡ್ತೀರಿ, ಎಷ್ಟು ಪರಾಕ್ರಮ ಇದ್ದೀರಿ ಉಪಯೋಗ. ಹಾಗೆ ನೀವು ರಾಜವಂಶದಲ್ಲಿ ಹುಟ್ಟಬೇಕ್ಯಾಕೆ, ಹುಟ್ಟಿದ್ದೀರಿ ಯಾಕೆ, ಏನು ಉಪಯೋಗ ಇಲ್ಲ ನಿಮ್ಮಂಥವರಿಂದ ಹೇಳಿ. ಅದು ಹುಟ್ಟುತ್ತೀರಲ್ಲ ಯಾಕೆ ಗೊತ್ತಾ? ಯಾಕೆ ಕೂಳಿಗೆ ತಿನ್ನಲಿಕ್ಕೆ ಹುಟ್ಟಿದ್ದೀರಿ ಅಷ್ಟೇ ನೀವು ಅಂತ. ನೀವು ಕೇವಲ ಮತ್ತೆ ಅವರಿಗೋಸ್ಕರ ಮಾತ್ರವೇ ಹುಟ್ಟಿದಂತಹದ್ದು ಅಂತ ಹೇಳಿ ದ್ರೌಪದಿ ಬಹಳ ನೋವಿನಿಂದ ಈ ಮಾತುಗಳನ್ನು ಆಡಿ ಅಳ್ತಾ ಇದ್ದಾಳೆ. ಕಣ್ಣಲ್ಲಿ ನೀರು ಸುರಿತಾ ಇದೆ. ಎಲ್ಲ ಮಾತುಗಳನ್ನು ಭೀಮಸೇನ ಕೇಳ್ತಾ ಇದ್ದಾನೆ. ಭೀಮಸೇನಿಗೆ ಬಹಳನೇ ದುಃಖವಾಯಿತು. ಆ ದುಃಖದಿಂದ ಭೀಮಸೇನನ ಪ್ರತಿಕ್ರಿಯೆ ಅಂದರೆ 14ನೆಯ ಒಂದು ಮಧ್ಯದಲ್ಲಿ 14ನೇ ಪದ್ಯದಲ್ಲಿ ಭೀಮಸೇನ ತನ್ನ ಪ್ರತಿಕ್ರಿಯೆಯನ್ನು ತೋರಿಸ್ತಾನೆ. ಈ ರೀತಿಯಲ್ಲಿ ಅಳುಕಾಲಕ್ಕೆ ಭೀಮ ಬಹಳ ದುಃಖದಿಂದ ಕಣ್ಣೊಂದು ಒಳಗೆ ಅಂತಃಕರಣದ ರೋಷ ಉಕ್ಕಿ ಹರಿಯುತ್ತೆ. ಭೀಮಸೇನಿಗೆ ಎಲ್ಲ ನೆನೆಸಿಕೊಂಡ. ದ್ರೌಪದಿ ಏನೇನು ಹೇಳಿದ್ರಲ್ಲ ಎಲ್ಲ ತಲೆಗೆ ತಗೊಂಡ, ಮನಸ್ಸಿಗೆ ಮುಟ್ಟುವಾಗಿ ಹೇಳಿದ್ರು ದ್ರೌಪದಿ. ಆ ದ್ರೌಪದಿ ವಿಚಾರಗಳನ್ನು ಚೆನ್ನಾಗಿ ಮನನ ಮಾಡಿ ಅವುಗಳನ್ನೆಲ್ಲವನ್ನು ಹಿಂಡಿ ಹೌದಲ್ಲ ಹೌದಲ್ಲ ಅಂತ ಅನಿಸ್ತಾ ಇತ್ತು ಭೀಮಸೇನಿಗೆ. ಎಷ್ಟು ಕಷ್ಟಪಟ್ಟರೆ ಸಾಮಾನ್ಯ ಸ್ತ್ರೀಗೂ ಇಷ್ಟು ಕಷ್ಟಪಡೋದಿಲ್ಲ. ದೊಡ್ಡ ಸಾಮ್ರಾಜ್ಯದ ಅರಸಿಗೆ ಇಷ್ಟೆಲ್ಲ ಕಷ್ಟ ಬಂತಲ್ಲ ಅನ್ನುವಂತೆ ಹಾಗೆ ಭೀಮಸೇನ ಈ ರೀತಿಯಲ್ಲಿ ನೊಂದುಕೊಳ್ಳುವಂತಹ ಒಂದು ಸ್ಥಿತಿ. ಹಾಗೆ ದ್ರೌಪದಿಯನ್ನ ಹತ್ತಿರಕ್ಕೆ ಕರೀತಾ ಬಂದ. ಅವನ ಒಂದು ದೇಹದಲ್ಲಿ ಪುಳಕ ಉಬ್ಬರಿಸಿ ಅಂದರೆ ಉತ್ಸಾಹ ಹೊಮ್ಮಿತು. ಅವನ ಉತ್ಸಾಹ ಹೊಮ್ಮುವಂತಹ ಇಲ್ಲ, ಇದನ್ನು ಸುಮ್ಮನೆ ಬಿಡುವ ಹಾಗೆ ಬಿಡಬಾರದು ಅನ್ನುವಂತೆ ವನಿತೆಯನ್ನು ನಿಧಾನಕ್ಕೆ ಕರೆದು. ವನಿತೆ ಅಂದರೆ ಸ್ತ್ರೀ ಅಂದರೆ ಇಲ್ಲಿ ನಾವು ದ್ರೌಪದಿ ಅಂತ ತಗೊಳ್ಬೇಕು. ಆ ಸ್ತ್ರೀಯಾದಂತಹ ದ್ರೌಪದಿಯನ್ನು ಹತ್ತಿರಕ್ಕೆ ಕರೆಸಿಟ್ಟು ಆಲಿಂಗನ ಮಾಡಿಕೊಳ್ತಾನಂತೆ. ಆಲಿಂಗನ ಮಾಡಿಕೊಂಡು ದ್ರೌಪದಿಯ ಕಣ್ಣನ್ನು ಒರೆಸ್ತಾನಂತೆ. ಆಕೆಯ ಸೆರಗಿನಿಂದಲೇ ದ್ರೌಪದಿ ತೊಟ್ಟಂತಹ ಸೀರೆಯ ಸೆರಗಿನಿಂದ ಆಕೆಯ ಕಣ್ಣನ್ನು ಒರೆಸಿದ. ಜೊತೆಗೆ ಇದು ಆಗುವಂತಹದ್ದು. ಮತ್ತೆ ಮುಂದುವರಿದಾಗ 15ನೇ ಒಂದು ಪದ್ಧತಿ ಬರುತ್ತದೆ. ಕಣ್ಣನ್ನು ಒರೆಸಿದ ಮೇಲೆ ಆಕೆಯ ಗಲ್ಲವನ್ನು
ಮುದ್ದಾಡುವುದರ ಅರ್ಥವೇನು? ಆ ಪ್ರೀತಿಯನ್ನು ತೋರಿಸುವಂತಹದ್ದು. ಆತನ ಮಂಚದ ಪಕ್ಕದಲ್ಲಿ ಚಿಕ್ಕದಾದಂತಹ ನೀರಿನ ಗಿಂಡಿ ಇತ್ತು, ತೋರಿಸಿದ್ದಾರೆ. ಆ ನೀರಿನ ಗಿಂಡಿಯಿಂದ ಮುಖವನ್ನು ತೊಳಿತಾನೆ. ಮುಖ ತೊಳೆದು ಹೇಳ್ತಾನಂತೆ, ಅರಸಿಗೆ ಅಂತ ಸಂಬೋಧನೆ ಮಾಡ್ತಾರೆ. ಹೇಗಿದೆ ನೋಡಿ ಶಬ್ದ. ಈಗ ರಾಣಿ ಏನು ಕರೀ, ನಿನ್ನ ಕಣ್ಣಲ್ಲಿ ನೀರು ತರಿಸೋದಿಲ್ಲ ಏನು ಅಂತ ಹೇಳ್ತಾ, ಬಿಡು ಹಾಕಿ ಇನ್ನು ಸಿಟ್ಟನ್ನು ಮಾಡಬೇಡ, ಬಿಟ್ಟುಬಿಡು. ಯಾಕೆ ವಿಸ್ತಾರ ಮಾಡಿ ವಿಸ್ತರಿಸಲಿಕ್ಕೆ ಇನ್ನು ಬಿಟ್ಟುಬಿಡು. ಅಣ್ಣನ ಆಜ್ಞೆಯನ್ನು ದಾಟಿದೆ, ಮೀರಿದೆ, ಚಿಂತೆ ಮಾಡಬೇಡ. ಅಣ್ಣ ಹಾಕಿದಂಥ ಗೆರೆಯನ್ನು ನೋಡ್ತಿಗೋ ತಾಡ್ತಾ ಇದ್ದೇನೆ, ಅಣ್ಣನ ಮಾತನ್ನು ಮೀರ್ತಾ ಇದ್ದೇನೆ ಅನ್ನುವಂತೆ ಭೀಮಸೇನ ದ್ರೌಪದಿಯೊಂದಿಗೆ ಮಾತಾಡಿದ, ಹೇಳಿದ. ಹೇಳಿ ಆಕೆಯನ್ನು ಸಮಾಧಾನ ಮಾಡಿ ಒಟ್ಟುಪಡಿಸ್ತಾ ಇದ್ದಾನೆ. ಒಟ್ಟುಪಡಿಸಿದ ನಂತರ ಈಗ ನಿರ್ಧಾರಕ್ಕೆ ಬಂದ ಕೀಚಕನನ್ನು ಕೊಂದು ಹಾಕುವಂತಹದ್ದು. ಕೊಂದು ಹಾಕುವ ಸಂದರ್ಭದಲ್ಲಿ ವಿರಾಟರಾದ ಏನಾದನ್ನ ಸುಗಿಸುಕು ಅಂತಂದರೆ ವಿರಾಟನ ವಂಶವನ್ನು ನಾಶ ಮಾಡ್ತಾನೆ. ಹಾಗೆಯೇ ನಮ್ಮನ್ನು ಯಾರನ್ನ ಪತ್ತೆ ಹಚ್ಚಿದರೆ ಆ ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ದುರ್ಯೋಧನಾದಿಗಳು ಅಡ್ಡ ಬಂದರೆ, ದುರ್ಯೋಧನರು ಏನಾದರೂ ನನಗೆ ತೊಂದರೆ ಕೊಟ್ಟರೆ ಅವರ ವಂಶವನ್ನು ನಿರ್ವಂಶ ಮಾಡುವಂತೆ, ಹೀಗೆ ಇದನ್ನೆಲ್ಲ ಅನ್ನುವಂತಹ ಒಂದು ದೇವತೆಗಳೇನಾದರೂ ಅಡ್ಡ ಬರುವಂಥದ್ದಾಗಿದ್ದರೆ, ದೇವತೆಗಳು ಮಧ್ಯೆ ಬಂದರೆ ಆ ದೇವತೆಗಳ ಲೋಕಕ್ಕೆ ಹೋಗಿ ಅವರ ಮುಖಗಳನ್ನೆಲ್ಲವನ್ನು ಕೆತ್ತಿ ಬಿಡುತ್ತದೆ. ಮುಖಗಳನ್ನು ಕೆತ್ತಿ ಅವರನ್ನೂ ಬಿಡುವುದಿಲ್ಲ ಅನ್ನುವಂತೆ ಆಕ್ರೋಶಯುಕ್ತವಾಗಿ ಮಹಾಪರಾಕ್ರಮಯುತವಾಗಿ ಭೀಮಸೇನ ನಿರ್ಧಾರಕ್ಕೆ ಬಂದ ಅನ್ನುವಲ್ಲಿಗೆ ನಿಮ್ಮ ಪದ್ಯ ಮುಕ್ತಾಯವಾಗ್ತದೆ. ಇದಿಷ್ಟು ನಿಮ್ಮ ಪದ್ಯದ ವಿಚಾರ, ಇದಿಷ್ಟು ನಿಮ್ಮ ಪರೀಕ್ಷೆಗೆ ಇರುವಂತಹ ವಿಚಾರವಾಯಿತು. ಇನ್ನು ಹುಟ್ಟದಲ್ಲಿ ನಾನೇ ಎಲ್ಲ ಅನ್ನುವಂಥ ಬಹಳ ಸುಂದರವಾದಂತಹದ್ದು ಈ ಪದ್ಯದ ವಿಚಾರ. ಇದು ಮುಗಿಸ್ತೇನೆ. ನಿಮಗೆ ಕೆಲವಷ್ಟು ನೋಟ್ಸನ್ನು ಕೊಡಬೇಕಾಗಿದೆ. ಕೆಲವಾರು ಕಾರಣಗಳಿಂದ ಅವುಗಳನ್ನು ನಿಮಗೆ ತಲುಪಿಸಲಿಕ್ಕೆ ಆಗ್ತಾ ಇಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ 1-2 ದಿನಗಳಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿ ನೀವು ಕಳಿಸಿಕೊಡ್ತಾನೆ. ಎಷ್ಟೆಷ್ಟು ಆಗಿದೆಯೋ ಅಷ್ಟು ಆ ನೋಟ್ಸನ್ನು ಕಳಿಸಿದ ನಂತರ ನಿಮಗೆ ಒಂದು ಪರೀಕ್ಷೆಯನ್ನು ಕೂಡ ನಾನು ಘೋಷಣೆ ಮಾಡ್ತೇನೆ. ಬೋಧನಾ ವಂದನೆಗಳು.